ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮು ಕುರುವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಅರ್ಜುನನಲ್ಲಿ ವಿಮರ್ಶೆ ಮಾಡುವಂತ ಕೃಷ್ಣ ಹೇಳಿ ಮತ್ತು ಹೇಳುತ್ತೇನೆ ಅಂತ ಹೇಳಿದ್ದಾನೆ. ಗುರುಗಳ ಮತ್ತು ಶಿಷ್ಯನ ಇವೆರಡರ ಒಂದು ಗರಿಷ್ಠವಾದ ಸಂಬಂಧದ ಬಗ್ಗೆ ಇಲ್ಲಿನ ಸಂವಾದದಲ್ಲಿ ಕೆಲವು ಸೂಚನೆಗಳು ಇವೆ. ಇದು ಅದರ ಇನ್ನೊಂದು ಹಂತ. ನಾನು ಹೇಳಿದಾಗೆ ಮಾಡುವಂತ ಮೊದಲು ಹೇಳಿದ, ಅದಲ್ಲದೆ ಇದ್ದಲ್ಲಿ ನಿನಗೆ ತೊಂದರೆ ಇದೆ ಅಂತ ಹೆದರಿಸಿದ. ಮತ್ತೆ ಹೇಳುತ್ತಾನೆ ನಿನ್ನಿಷ್ಟ ಅಂದ. ನಿನ್ನಿಷ್ಟದಲ್ಲಿಯೂ ನನ್ನ ಮಾತುಗಳು ವಿಮರ್ಶೆಗೆ ಬರಲಿ ಅಂತ ಎಚ್ಚರಿಸಿದ. ಇದರ ಬಳಿಕ ಈಗ ಹೇಳುತ್ತಾನೆ ಇನ್ನೂ ನಿನಗೆ ನಾನು ಸಂಕ್ಷೇಪವಾಗಿ ಹೇಳಿ ಮುಗಿಸ್ತೇನೆ ಅಂತಾನೆ. ಇದು ಇನ್ನೊಂದು ಹಂತ. ಹೇಳಿ ಆಗಿದೆ, ಹೇಳಿದ್ದನ್ನೆಲ್ಲ ವಿಮರ್ಶೆ ಮಾಡಲಿಕ್ಕೂ ಹೇಳಿ ಆಗಿದೆ. ಮತ್ತು ಹೇಳುತ್ತೇನೆ, ಕೃಷ್ಣ ಹೇಳುತ್ತಾನೆ ನಾನು ನಿನಗೆ ಸಾರಾಂಶ ಮಾಡಿ ಹೇಳುತ್ತೇನೆ, ನಿನ್ನ ವಿಮರ್ಶೆಯಲ್ಲಿ ಅದನ್ನು ಸೇರಿಸಿಕೊ ಅಂತ. ಅದು ಹೇಳೋದಿಲ್ಲ. ವಿಮರ್ಶೆ ಮಾಡು ಅಂತ ಹೇಳಿದ್ದನ್ನು ಸೇರಿಸ್ಕೊಳ್ತೀನಿ ಅಂತ ಅರ್ಥ ಇದೆ. ಕೊನೆಗೂ ಒಂದು ಗೆರೆ ಹೇಳುತ್ತೇನೆ ಅಂತ. ಅಂದರೆ ನಿನ್ನ ವಿಮರ್ಶೆಯಲ್ಲಿ ಎಲ್ಲಿಯಾದರೂ ಆಲೋಚನೆಗಳು ತಪ್ಪಿದ್ದರೆ ಅದಕ್ಕೆ ನನ್ನ ಸಾರಾಂಶದಲ್ಲಿ ಎಲ್ಲಿಯಾದರೂ ಎಚ್ಚರಗೊಳಿಸಲಿಕ್ಕೆ ಬರುತ್ತೆ ಅಂತ ಗುರುಗಳಿಗೆ ಮತ್ತು ಆಸೆ. ಒಂದು ಪರೀಕ್ಷೆ ಅಂತ ಇಲ್ಲದಿದ್ದರೆ ಗುರುಗಳು ಪಾಠ ಮುಗಿಸುವುದೇ ಇಲ್ಲವೇನೋ. ನಮ್ಮ ಹಾಗೆ ಯಾವುದೋ ಒಂದು ವರ್ಷದ ಕೊನೆಯಲ್ಲಿ ಪರೀಕ್ಷೆ ಇರಲಿಕ್ಕೆ ಹೋಗಿ ಹೆಚ್ಚಿನ ಗುರುಗಳದ್ದು ಪಾಠ ಮುಗಿಯುವುದು. ಆದ್ದರಿಂದ ಕೃಷ್ಣನ ಪಾಠ ಮುಗಿಯುವುದೇ ಇಲ್ಲ. ಮತ್ತು ಹೇಳುತ್ತೇನೆ ಅಂತಾನೆ. ಕೊನೆ ಹಂತಕ್ಕೆ ಬಂದರೂ ಇನ್ನೂ ಮುಗಿದಿಲ್ಲ, ನಾನು ನಿನಗೆ ಮತ್ತೆ ಹೇಳಬೇಕು ಅಂತ ಉಂಟು ಅಂತಾನೆ. ಆದ್ದರಿಂದಲೇ ಯಾವ ಜೀವಮಧೀತೆ ವಿಪ್ರಹ ಅಂತ ಹೇಳುವುದು. ಒಬ್ಬ ಜ್ಞಾನಿಯಾದವ, ಜ್ಞಾನದ ಮೇಲಿನ ಭರವಸೆ ಇರುವವ ಸಾಯುವವರೆಗೆ ಓದ್ತಾನೆ ಅಂತ. ಮುಗಿಯುವುದಿಲ್ಲ ಅವನಿಗೆ. ಈ ಜನ್ಮದಲ್ಲಿ ಮುಗಿಯಿತು ಮಾಡಲಿಕ್ಕಿಲ್ಲ. ನನಗೊಂದು ಆಸೆ, ಮುಗಿದರೂ ಜನ್ಮ ಅಂತೂ ಮುಗಿಯುತ್ತೆ, ಮುಗಿಲೇಬೇಕಲ್ಲ. ಆದರೆ ಮತ್ತೆ ನಾನು ನೆನಪಿನಲ್ಲಿ ಅದೇ ಹೊತ್ತಿಗೆ ಹತ್ತಿರ ಬರಬೇಕು ಅಂತ. ಅದೇ ಹೊತ್ತಿಗೆ ಹತ್ತಿರ ಬರಬೇಕು. ಹೇಗಿರುತ್ತೆ ಅಂತ. ಕೂಡಲೇ ಬಂದರೂ ಪರವಾಗಿಲ್ಲ, ತಡವಾಗಿ ಬಂದರೂ ಪರವಾಗಿಲ್ಲ, ಪುಸ್ತಕಗಳು ಮಾತ್ರ ಅದೇ ಬರಬೇಕು, ಅದೇ ಇರಬೇಕು, ಅದರ ಹತ್ತಿರಕ್ಕೆ ಇರಬೇಕು. ಆಗ ಎಷ್ಟು ಮುಂದುವರಿಯುವುದು ಅಂತ ಲೆಕ್ಕಾಚಾರ ಮಾಡೋದು. ಬದುಕು ಮುಂದುವರಿಯುತ್ತೆ, ಅದು ವಿಷಯ ಅಲ್ಲ. ಕರ್ಮ ಮುಂದುವರಿಯುತ್ತೆ, ಅದು ದೊಡ್ಡ ಸಂಗತಿ ಅಲ್ಲ. ಅದರ ಎಚ್ಚರದಿಂದ ನಡೆಯಬೇಕು ಎನ್ನುವುದೊಂದು ಆಸೆ. ಹಾಗೆ ಕೃಷ್ಣ ಇನ್ನು ಮಾತು ನಿಲ್ಲಿಸುವುದಿಲ್ಲ. ಸರ್ವಗುಹ್ಯತಮಂ ಭೂಯಃ ಶೃಣಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತ. ಇನ್ನೆಂಥದಯ್ಯ ನೀನು ಹೇಳೋದು? ಪ್ರಿಪರೇಟ್ರಿ ಮುಗಿದೋಯ್ತು, ಮತ್ತು ಹೇಳ್ತೇನೆ ಅಂದರೆ ಎಂಥ ಕತೆ. ದೊಡ್ಡ ಪರೀಕ್ಷೆಯಲ್ಲಿಯೂ ಹೇಳ್ತಾನೆ ಅಂದರೆ, ಮಹಾಪರೀಕ್ಷೆ ದಿವಸವೂ ಹೇಳ್ತಾನೆ. ಬೆಳಿಗ್ಗೆ ಎದ್ದ ತಕ್ಷಣ ಹೇಳಲಿಕ್ಕುಂಟು. ಈ ಒಳ್ಳೆಯ ಹತ್ತಿರದಲ್ಲಿ ಕೂತ ಕೆಲವು ಮಿಲಿಟರಿಗಳಿಗೆ ಅಥವಾ ಇನ್ನಿತರ ಯೋಧರಿಗೆ, ಮತ್ತು ಅಂದರೆ ಅವರು ಮಾತ್ರ ಏನು ಕಲಿಯುವವರು, ಪ್ರಯೋಗದಲ್ಲಿ ತರುವವರಲ್ಲ, ಎಲ್ಲರಿಗೂ ಹೊರಟು ಹೋಗುವಾಗ ಅದು ನೆನಪಿರಲಿ. ಆ ಕೊನೆಯ ಪ್ರಮೇಯ ಸ್ವಲ್ಪ ಎಚ್ಚರದಲ್ಲಿರಲಿ. ಆಯಿತು. ಮತ್ತು ಪರೀಕ್ಷೆಯ ಕೂತಾಗಲೂ ಸಹ ನೀನು ಸ್ವಲ್ಪ ಕಿವಿ ಮುಟ್ಟುಗು, ಅಂದರೆ ನನ್ನ ನೆನಪಾಗುತ್ತೆ ಅಂತ. ಅದು ಮೊದಲು ಸಂಕೇತ ಹೇಳಿತು, ಕಿವಿ ಮುಟ್ಟಿಕೊಂಡಾಗ ನೆನಪಾಗಬೇಕು ಅಂತ. ಹಾಗೆ ಹೀಗೆಲ್ಲ ಏನೇನೋ ಯೋಚನೆಗಳಲ್ಲಿ ಕೊನೆಯ ಹಂತದವರೆಗೂ ಬಂದ ನಂತರ ಮತ್ತೆ ಯೋಚನೆ ಬಿಡಲಿಕ್ಕಿಲ್ಲ. ಇನ್ನು ಅದು ಸರಿ ಮಾಡಿದ್ಯಾ, ನಾನು ಹೇಳಿದಾಗೆ ಬರೆದದ್ದುಂಟು ಪರೀಕ್ಷೆಯಲ್ಲಿ, ಇದನ್ನು ಕತೆ ಬರೆದಾಯ್ತಲ್ಲ, ಮುಗಿದೋಯ್ತು, ಇನ್ನೇನು ಮಾಡುವಾಗಿಲ್ಲ. ಮತ್ತು ಯಾಕೆ ನೆನಪಿಸಿಕೊಳ್ಬೇಕು ಅಂದರೆ ಮುಗಿಯುವುದಿಲ್ಲ. ಶಿಷ್ಯನ ಮೇಲಿನ ವಾತ್ಸಲ್ಯ, ಗುರುಗಳ ಒಂದು ಗೌರವ, ಇದು ಒಂದು ಹಂತ. ಹೇಳಿದ್ದನ್ನು ಹೇಳಿಕೊಟ್ಟು ಮತ್ತೂ ಹೇಳುತ್ತೇನೆ ಅಂತ ಹೇಳುವಷ್ಟು ಉಳಿಸಿಕೊಳ್ಳುವ, ಅದನ್ನು ಮತ್ತೊಂದು ರೀತಿಯಲ್ಲಿ ತಿಳಿಸುವ. ಕೃಷ್ಣೇನು ಹೊಸತು ಹೇಳುವುದಿಲ್ಲ, ಹೇಳಿದ್ದೇ ಹೇಳುತ್ತಾನೆ, ಹೇಳಿದ್ದಂತೆಯೇ ಹೇಳುತ್ತಾನೆ. ಅದು ಸಹ
ಕೆಲವು ಗುರುಗಳಿಗೆ ಅದೊಂದು ಅಭ್ಯಾಸ ಇರ್ತದೆ, ಹೇಳಿದ್ದನ್ನು ಹೇಳುವವರಲ್ಲ, ಹೇಳಿದ್ದಂತೆ ಹೇಳದಿರುವವರಷ್ಟೇ. ಅದೊಂದು ಗುರುಗಳು ಹೇಳಿದ್ದೆ, ಆದರೆ ಹೇಳಿದ ಹಾಗಿರುವುದಿಲ್ಲ, ಬೇರೆ ರೀತಿಯಲ್ಲಿ ಹೇಳುತ್ತಾರೆ. ಕೃಷ್ಣ ಅದೂ ಅಲ್ಲ, ಹೇಳಿದಾಗೆ ಹೇಳುತ್ತಾನೆ, ಮತ್ತೆ ಅದೇ ಶಬ್ದಗಳು, ಅದೇ ವರಸೆಗಳು, ಅದೇ ರೀತಿಯಾಗಿ. ಆದರೂ ಮತ್ತೆ ಅದಕ್ಕೆ ಹೇಳ್ತಾನೆ ಮೊದಲೇ, ನಾನು ಹೊಸತ್ತು ಹೇಳುವುದಿಲ್ಲ, ಮತ್ತೆ ಹೇಳುತ್ತೇನೆ ಅಂತಾನೆ. ಮತ್ತೆ ಹೇಳೋದು ಅಂದರೆ ಇದ್ದದ್ದೇ ಅಂತ ಅರ್ಥ, ಭೂಯಃ. ಯಾಕೆಂದರೆ ನೆನಪಾಗಲಿಕ್ಕೆ. ಇದ್ದದ್ದರಲ್ಲಿ ಯಾವುದನ್ನು ನೆನಪಿಸಿಕೊಳ್ಳಬೇಕು ಎನ್ನುವುದು ಪರದಾಟ ಬೇಡ, ನಾನೇ ನೆನಪು ಮಾಡಿಸಿಕೊಡ್ತೇನೆ ಅಂತಾನೆ. ನೆನಪು ಮಾಡಿಸುವುದು ಮಾತ್ರ ವಿಚಿತ್ರ, ಅದ್ಭುತ. ನಾವು ಅದನ್ನು ನೆನಪಿನ ನೋಡುವ. ಮತ್ತೆ ಈಗ ಹೇಳುತ್ತಾನೆ ಅವನು, ಸರ್ವಗುಹ್ಯ ತಮಂ. ಎಷ್ಟು ಹೇಳಿದರು ಗುರುಗಳಿಗೆ. ಇದು ನಮ್ಮ ಬೆಂಗಳೂರು ವಿದ್ಯಾಪೀಠದಲ್ಲಿ ಒಂದು ನಡೆದಿತ್ತು. ಇಬ್ಬರು ಆಚಾರ್ಯರು ಮಾತಾಡಿಕೊಂಡದ್ದು ಬಹಳ ಚೆನ್ನಾಗಿತ್ತು. ಪರೀಕ್ಷೆ ಅಂತರದಲ್ಲಿ, ಪರೀಕ್ಷೆ ಆಯಿತು, ಆಗಬೇಕು, ಆಗ್ತಾ ಉಂಟು. ಅಂತೂ ಆ ಹೊತ್ತಿನಲ್ಲಿ ಎಲ್ಲರಿದ್ದರು ಮಾತಾಡಿಕೊಂಡ್ರು, ಕೊಚ್ಚಿಕೊಂಡ್ರು, ಅಂತೂ ನಡೆಯಿತು. ಈ ಸರ್ತಿ ನಮ್ಮ ವಿದ್ಯಾರ್ಥಿಗಳು ಏನಲ್ಲದಿದ್ದರೂ 70-75 ಮೇಲೆ ತೆಗಿತಾರೆ ಅಂತ. ಅದು ಹೇಗೆ ಅಂತ ಹೇಳಿದರು. ನಾನು ಅವರಿಗೆ ಮುಖ್ಯವಾದದ್ದನ್ನೆಲ್ಲ ಟೆಕ್ಸ್ಟ್ ಪುಸ್ತಕದಲ್ಲಿ ಅಡಿಗೆಗೆ ಹಾಕಿಸಿದ್ದೇನೆ ಅಂದರು. ಅದರ ಪಕ್ಕದ ಪಂಡಿತರಿಗೆ ಖುಷಿಯೋ ಖುಷಿ. ಈ ಸರ್ತಿ ನಮ್ಮ ವಿದ್ಯಾರ್ಥಿಗಳು 100ಕ್ಕೆ 100 ಅಂದರು. ಯಾಕೆ ಅಂದರು, ನಾನು ಇಡೀ ಪುಸ್ತಕಕ್ಕೆ ಅಂಡರ್ಲೈನ್ ಮಾಡಿಸಿದ್ದೇನೆ ಅಂದರು. ಅಡಿಗೆ ಗೆರೆ ಹಾಕಿದ ತಕ್ಷಣ ವಿದ್ಯಾರ್ಥಿಗಳು ಮೇಲೆ ಬರ್ತಾರೆ ಅಂತ ಇಲ್ಲ, ಅವರು ಇನ್ನೂ ಅಷ್ಟು ಅಡಿಗೆ ಹೋಗ್ತಾರೆ. ಇಷ್ಟು ಅಡಿಗೆರೆ ಹಾಕಿದ್ದಾರೆ, ಮುಗಿದೋಯ್ತು ವಚೀತಿಯಿಂದ. ಇಡೀ ಪುಟದಲ್ಲಿ 1 ಗೆರೆ 2 ಗೆರೆ ಕಂಡ್ರೆ ನೆನಪಿಟ್ಟುಕೊಳ್ಳಿಕ್ಕೆ ಸುಲಭ. ಪುಸ್ತಕ ಪೂರ್ತಿ ಗೆರೆ ಹಾಕಿದರೆ ಇಡೀ ಪುಸ್ತಕವೇ ಬದಿಗಿಡ್ತಾರೆ ಕೊನೆಗೆ. ಇದು ಪೂರ ಗೆರೆ ಇದ್ದೆ, ಓದುವಾಗಿಲ್ಲ ಅಂತ. ಆದರೆ ನಾವು ನಮ್ಮ ಲೇಖನದಲ್ಲಿ ಇದ್ದಾಗ ಕೆಲವೊಮ್ಮೆ ದೊಡ್ಡದು ಮಾಡುವ ಅಕ್ಷರ ಕಾಣೋದು ಕೆಲವು ಶಬ್ದಗಳು ಮಾತ್ರ. ಕೆಲವು ಲೇಖನಗಳಲ್ಲಿ ಉಪಶೀರ್ಷಿಕೆಗಳೇ 50, ಯಾರು ಓದ್ತಾರೆ ಕೊನೆಗೆ? ಓದುವುದೇ ಇಲ್ಲ, ಹೆಡ್ಡಿಂಗ್ ಮಾತ್ರ ಓದ್ತಾರೆ ಅಂಥ ಕಡೆಯಲ್ಲಿ. ನಾನು ಯಾವುದೇ ಉಪಶೀರ್ಷಿಕೆ ಇಲ್ಲದೆ ಲೇಖನ ಹಾಕುವ, ಯಾಕೆ ಅದನ್ನು ಮಾತ್ರ ಓದಿ ಮುಗಿಸಬೇಡಿಂದು. ಓದುದಿದ್ದರೆ ಪೂರ ಓದಿ, ಇಲ್ಲ ಆದರೆ ಬದಿಗಿಡಿಂದು. ಈ ಉಪಶೀರ್ಷಿಕೆಗಳಿಂದ ಪ್ರತಿಯೊಬ್ಬರು ಬದಿದ್ದು ಓಡ್ತಾರೆ, ದಪ್ಪನೇ ಬರೆದದ್ದು ಮುಂದೆ ಹೋಗ್ತಾರೆ, ಇಡೀ ಪ್ಯಾರ ಓದುವುದಿಲ್ಲ. ಉಪಶೀರ್ಷಿಕೆಗಳ ಇನ್ನೊಂದು ತೊಂದರೆ ಅದು, ಸೈಡ್ ಹೆಡಿಂಗ್ ಬರಬಾರದು. ನನ್ನ ಕ್ರಮ ಆಗಿ ಅದು ಸಮ್ಮರೈಸ್ ಮಾಡಿತ್ತು ಅಂತ ನೀವು ಹೇಳಿದರೂ ನಾನು ಒಪ್ಪುವುದಿಲ್ಲ. ಅದರಿಂದಾಗಿ ಹಾನಿಯಾಗತ್ತೆ, ವಿಷಯಗಳ ಮೇಲೆ ಭರ ಕಮ್ಮಿ ಆಗುತ್ತೆ. ಆದ್ದರಿಂದ ಕೃಷ್ಣ ಪ್ರತಿಯೊಂದಕ್ಕೂ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಬಿಟ್ಟಿದ್ದಾನೆ. VIP ಅವನದ್ದು ಸರ್ವಗುಹ್ಯತಮಂ ಭೂಯಃ ಅಂತಾನೆ. ಗುಹ್ಯ ಅಂದರೆ ಸಾಕು, ಗುಟ್ಟಿನದ್ದು ಅಂತ ಅರ್ಥ. ಅದರಲ್ಲಿ ಗುಟ್ಟಿನದ್ದು ಹೆಚ್ಚು ಆದರೆ ಗುಹ್ಯ ತರ ಆಯಿತು, ಭಾರೀ ಗುಟ್ಟಿನದ್ದಾದರೆ ಗುಹ್ಯ ತಮ ಆಯಿತು. ಅದರಲ್ಲಿ ಎಲ್ಲದರಲ್ಲಿ ಗುಟ್ಟಿತಾನಾದರೆ ಸರ್ವಗುಹ್ಯತಮಂ ಆಯಿತು. ನೋಡಿ, ಈ ಶಬ್ದ ಹಾಕುವಾಗ ಬಗೆ ನೋಡಿ, ಅವನು ತುಂಬ 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 ಒಳ್ಳೆಯ ಸಂಗತಿ ಅಂತಾನೆ. ಮತ್ತು ಈಗ ಹೇಳಿದ್ರಲ್ಲಿ ಎಲ್ಲ ಕಮ್ಮಿ ಉಂಟು. ಇಲ್ಲ, ನಾನು ಹೇಳುವುದು ಅತ್ಯಂತ ಶಾಸ್ತ್ರದಲ್ಲಿ ಆಳದಲ್ಲಿ ನಿಂತ ಒಂದು ಮಾತು ಹೇಳ್ತಾನೆ. ಅಷ್ಟು ರಾಶಿಯಲ್ಲಿ ಇರತಕ್ಕ ಒಂದು ಗೆರೆ ನನ್ನದು ಓದು, ನೆನಪಿಟ್ಟು. ಆ ಒಂದು ಗೆರೆಯಲ್ಲಿ ಮಾತ್ರ ಹುಡುಕ್ತಾ ಬಂದರೆ ಸುಮಾರಾಗಿ ಕೃಷ್ಣನ ಅಶೋಚ್ಯಾನನ್ವ ಶೋಚತ್ವಂ ಅಲ್ಲಿಂದ ಹಿಡಿದು ಹೇಳುವವರೆಗೂ ಉಳಿತದೆ. ಅಷ್ಟು ಗೆರೆ ಅದರಲ್ಲಿ ಬರಬೇಕು. ಅದನ್ನು ನೋಡುವ ಪಾಂಡಿತ್ಯವು ಒಂದು ಚೆಲುವೆ ಹೌದು. ಹಾಗೆ ಕೃಷ್ಣ ಸಾರಾಂಶ ಮಾಡಿದ್ದು, ಮತ್ತು ಅದು ಮಾತ್ರ ಹೇಳ್ಬೋದಿತ್ತಲ್ಲ ಅಂದರೆ ಅದು ಮಾತ್ರ ಹೇಳುತ್ತಿದ್ದ. ಆದರೆ ಇಷ್ಟು ಹೇಳಿದವರಿಗೆ ಮಾತ್ರ ಅದು ಅರ್ಥ ಆಗ್ತಿತ್ತು ಅಷ್ಟೆ. ನಾವು ಕೊನೆ ಕೇಳ್ಬೋದಿತ್ತು, ಹಾಗಾದರೆ ನಾಳೆ ಹೇಳುವುದೇ ಕೃಷ್ಣನದ್ದು ಒಳ್ಳೆಯದಿತ್ತು, ಇಷ್ಟರವರೆಗೆ ಬಂದದ್ದೇ ವ್ಯರ್ಥ ಅಂತ. ಆದರೆ ಇಷ್ಟರವರೆಗೆ ಬಂದದ್ದರಿಂದ ನಾಳೆ ಹೇಳಿದ್ದು ಗೊತ್ತಾಗುತ್ತೆ ಕೃಷ್ಣ. ಇನ್ನು ಮುಂದೆ ಹೇಳುವವನ ಮಾತು ಅಷ್ಟರದ್ದು ಸಾರಾಂಶ ಅಂತ ಅರ್ಥ ಆಗುವುದು ಅಷ್ಟು ಕೇಳಿದಾಗ ಮಾತ್ರ, ಇಲ್ಲಾದರೆ ಇಲ್ಲ, ಪ್ರಯೋಜನ ಇಲ್ಲ. ಅದನ್ನ ಕೃಷ್ಣ ನಾನು ಅಷ್ಟನ್ನು ಒತ್ತಟ್ಟಿಗೆ ತರ್ತೇನೆ ಹೇಳುವುದು ಅವನೊಂದು ದೊಡ್ಡವಾದ, ಅದು ಅತ್ಯಂತ ಹಿರಿದಾದ, ತುಂಬ ರಹಸ್ಯವಾದ, ತುಂಬ ಶಾಸ್ತ್ರಗಳ ಗುಹೆಯಲ್ಲಿ ಅವಿತು ನಿಂತ. ಗುಹ್ಯ ಅಂದರೆ ಅದು. ಗುಹ್ಯ ಅಂದರೆ ಗುಟ್ಟು, ಯಾರಿಗೆ ಹೇಳಬಾರ್ದು ಅಲ್ಲ. ಮತ್ತೆ ಹೇಳಬಾರ್ದು ಅಂತಾದ ಮತ್ತೆ ಗುಟ್ಟಿ ಅಂತದ್ದು. ಗುಟ್ಟು ಅಂತಾದಂತ ಮತ್ತೆ ಹೇಳೋದು ಯಾಕೆ? ಯಾರಿಗೆ ಹೇಳಬಾರ್ದು, ಇದು ತುಂಬ ಗುಟ್ಟು, ಮತ್ತೆ ಹೇಳೋದು ಯಾಕೆ? ಗುಟ್ಟಾದಂದರೆ ಹೇಳಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ನಿಗೂಢ ಅಂತ ಅರ್ಥ, ಎಲ್ಲಿಯೂ ಸಿಗಲಾರದ್ದು ಅಂತ ಅರ್ಥ. ಗೂಢ, ನಿಗೂಢ, ಗುಟ್ಟು ಎಲ್ಲ ಅರ್ಥ ಅದೇ. ಎಲ್ಲಿಯೂ ಸಿಗಲಾರದ್ದು ಅಂತ ಅರ್ಥ. ಸಿಕ್ಕಿದ ನಂತರ ಮತ್ತೆ ಅದರಲ್ಲಿ ಗುಟ್ಟಾಗೋದಂತ ಪ್ರಯೋಜನ ಇಲ್ಲ. ಅಂದ ಗುಹ್ಯ ಅಂದರೆ ಗುಹೆಯಲ್ಲಿ ಇದ್ದದ್ದು. ಗುಹಾ ಸಂತಂ, ಗುಹಾ ಭವಂ. ಗುಹ್ಯಂ ಅಂದರೆ, ಗುಹೆ ಅಂದರೆ ಎಂಥದ್ದು? ಬಿಲ, ಅವಿತಿದ್ದದ್ದು ಅಂತ ಅರ್ಥ, ಕಾಣದೇ ಇದ್ದದ್ದು, ಹಿಡನ್ ಒಂದು ದೃಷ್ಟಿಯಿಂದ. ಅದನ್ನು ಹೊರಗೆ ತರ್ತೇನೆ ಅಂತಾನೆ. ಎಲ್ಲಿ ಅವಿತು ಕೂತಿದೆ, ಎಲ್ಲಿ ಗುಹೆಯಲ್ಲಿ ಕೂತಿದೆ ಅಂದರೆ ಶಾಸ್ತ್ರದ ಗುಹೆಯಲ್ಲಿ ಕೂತಿದೆ. ಒಂದೆರಡು ಶಾಸ್ತ್ರ ಅಲ್ಲ, ಶಾಸ್ತ್ರ ರಾಶಿಗಳಿವೆ. ಅದೆಲ್ಲವನ್ನು ತರಬೇಕು. ಅದೆಲ್ಲದರಲ್ಲಿ ಅವಿತು ಕೂತ ಸಂಗತಿಯನ್ನು ಹುಡುಕಬೇಕು.
ಅದು ಯಾಕೆ? ಶಾಸ್ತ್ರಗಳಲ್ಲಿ ಇದ್ದದ್ದೇ ನೀವು ಹೇಳೋದಾದರೆ ಅದರಲ್ಲಿ ಅವಿತು ಕೂತ್ಕೊಳ್ಳೋದನ್ನೇನು ಅರ್ಥ? ಪುಸ್ತಕದಲ್ಲಿ ಇದ್ದದ್ದು ಚಿಂತನೆಗೆ ಸಿಗುವಂಥದ್ದು, ಅದು ಶಾಸ್ತ್ರದಲ್ಲಿ ನಿಲುಕುವುದು ಅಂತ ಅರ್ಥ ಮಾಡುವ. ಇನ್ನು ಪುಸ್ತಕದ ಅಡಿಯಲ್ಲಿ ಇರ್ತದ ಅದೆಂಥದ್ದು ಹಾಗೆ ಅಂದರೆ? ಶಾಸ್ತ್ರದಲ್ಲಿ ನಿಗೂಢವಾದದ್ದು, ಅವಿತು ಕೂತದ್ದು, ರಹಸ್ಯವಾದದ್ದು ಏನರ್ಥ ಅಂದರೆ, ಶಾಸ್ತ್ರಕಾರರು ಶಾಸ್ತ್ರದಲ್ಲಿ ಕೆಲವು ಸಂಗತಿಗಳನ್ನು ಮಿಸ್ಟಿಕ್ ಲ್ಯಾಂಗ್ವೇಜಲ್ಲಿ, ಭಾಷೆಗಳ ವೈವಿಧ್ಯದಲ್ಲಿ ತಿಳಿಸಿಕೊಡ್ತಾರೆ. ಮೇಲ್ನೋಟಕ್ಕೆ ಅರ್ಥ ಆಗುವುದೇ ಬೇರೆ, ಆಚೀಚೆ ಓದಿಕೊಂಡಾಗದ ತೀರ್ಮಾನಕ್ಕೆ ಬರುವುದೇ ಬೇರೆ. ಎಲ್ಲವನ್ನು ಅಧ್ಯಯನಗೊಳಿಸಿ 16 ಶಾಸ್ತ್ರಗಳನ್ನು ಹೊರಗೆ ಹಚ್ಚಿ ಅದನ್ನು ಮತ್ತೆ ಓದುವುದು ಬೇರೆ. ಅದರಿಂದ ಭಾಷೆಗಳು ಕೆಲವೊಮ್ಮೆ ನಮ್ಮನ್ನು ದುಡಿಸಿಕೊಳ್ಳುತ್ತವೆ, ಹೆಚ್ಚು ಕಡಿಮೆ ಮಾಡ್ತವೆ. ಸರ್ವಂ ಕಲ್ವಿದಂ ಬ್ರಹ್ಮ ಓದಿದ ತಕ್ಷಣ ನಮಗೆ ಖಾಲಿ ಕೋಶಾರ್ಥದಂತೆ ಸರ್ವಂ ಎಲ್ಲವೂ, ಕಲು ನಿಶ್ಚಯವು, ಇದಂ ಇದು ಕಾಣುವ ಪ್ರಪಂಚವು, ಬ್ರಹ್ಮ ದೇವರು, ಅಂದರೆ ಇದು ಕಾಣುವ ಎಲ್ಲ ಪ್ರಪಂಚವು ದೇವರು ಅಂತ ನಾವು ಅರ್ಥ ಮಾಡಿ ಕೂತ್ಕೊಳ್ತೇವೆ. ಕೋಶದ ಅರ್ಥ, ಬೇರೆ ಅರ್ಥ ಆಗುವುದಿಲ್ಲ. ಆದರೆ ಅರ್ಜುನ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಃ ಅಂತ ಅವನು ನೋಡಿ ಹೇಳಿದ. ನಾವು ಅದನ್ನು ಓದಿ ಕೋಶ ನೋಡಿ ಹೇಳಿದ್ದು. ಅರ್ಜುನ ಪ್ರತ್ಯಕ್ಷವಾಗಿ ನೋಡಿ ಹೇಳಿದ, ಅವನ ವಿಶ್ವರೂಪ ನೋಡಿ ಹೇಳಿದ. ನೀನು ಎಲ್ಲ ಕಡೆಯಲ್ಲಿ ತುಂಬಿ ತುಳುಕಿದ್ದರಿಂದ ಅದರ ಆಚೆಗೂ ನಿನ್ನನ್ನೇ ಕಾಣುವುದರಿಂದ ನಿನ್ನನ್ನು ನಾನು ಎಲ್ಲ ಅಂತ ಹೇಳುತ್ತೇನೆ ಅಂದ. ನಾನು ನಿನ್ನನ್ನು ಎಲ್ಲ ಹೇಳಿದ್ದೆ ಯಾಕೆ ಅಂದರೆ ನೀನೇ ಎಲ್ಲ ಅಂತ ಹೇಳಿದ್ದಲ್ಲ ಅಂತ. ನೀನು ಎಲ್ಲದರಲ್ಲಿಯೂ ತುಂಬಿ ತುಳುಕಿದ್ದಿ, ನೀನು ಎಲ್ಲವನ್ನು ನಿನ್ನ ತೆಕ್ಕೆಯಲ್ಲಿ ತಂದು ಬಿಟ್ಟಿದ್ದಿ, ನೀನು ಎಲ್ಲವನ್ನು ಕಬಳಿಸಲಿಕ್ಕೆ ಹೊರಟಿದ್ದಿ, ನೀನು ಎಲ್ಲದರ ಅಂತರ್ಯಾಮಿ ಆಗಿದ್ದಿ. ಆತ್ಮಶಬ್ದಕ್ಕದದ್ದು ಸರ್ವಂ ಸಮಾಪ್ನೋಷಿ ಅಂತ. ಆಪ್ನೋತಿ ಆಪ್ನೋಷಿ ಅಂತ ಅವನಿಗೆ ಮಧ್ಯಮದಲ್ಲಿ ಹೇಳಿದ್ದು, ತುಂಬಿದ್ದೇ ನೀನು ಅಂತ. ಅದು ಆಪ್ನೋತಿ ಶಬ್ದ, ಆಪ್ನೋತೀತ್ಯಾತ್ಮ ಅಂತ. ಅದನ್ನು ಸರ್ವಾತ್ಮನಾಗಿ ನೀನು ಸರ್ವ. ಯದಾದತ್ತೆ ಹೆಚ್ಚಾತ್ತಿ ಹೆಚ್ಚಾಪ್ನೋತಿ ಎಲ್ಲ ಅರ್ಥದಲ್ಲಿ ಆತ್ಮಶಬ್ದ ಉಂಟು. ಆದರೆ ಇದನ್ನು ಉಲ್ಲೇಖ ಮಾಡಿ ಹೇಳ್ತಾನೆ. ಈಗ ಅವನಿಗೆ ಅರ್ಥ ಆಯ್ತು. ಈಗ ಯಾಕೆ? ಅವನು ಪ್ರತ್ಯಕ್ಷ ಮಾಡಿಕೊಂಡ, ಅವನು ಕಂಡ, ಕಾಣಲಿಕ್ಕೆ ಅಷ್ಟು ಕೇಳಿಕೊಂಡದ್ದನ್ನು ಗಟ್ಟಿ ಮಾಡಿಕೊಂಡ, ಖಾಲಿ ಕೇಳಿ ಬಿಟ್ಟು ಕೊಟ್ಟಿಲ್ಲ ಅವನು. ಆದ್ದರಿಂದ ಅವನಿಗೆ ಕಾಣಲಿಕ್ಕೆ ಸುಲಭ ಆಯಿತು. ಕಾಣುವಾಗ ಅವನಿಗೆ ಕೇಳಿದ್ದು ಕಂಡಿತು. ನಾವು ಕೇಳುವುದು ಯಾವಾಗವೋ ಕೇಳಿದ್ದನ್ನು ಎಲ್ಲಿಯೋ ಹಗುರವಾಗಿ ಜಾರಿ ಬಿಡುತ್ತೇವೆ, ಮತ್ತು ಯಾವುದೋ ಕಾಣುತ್ತೇವೆ. ಆಗ ಕಾಣುವಾಗ ಕೇಳಿದ್ದು ನೆನಪಾಗುವುದಿಲ್ಲ, ಕೇಳಿದಂತೆ ಕಾಣುವುದಿಲ್ಲ, ಯಾವುದೋ ಒಂದು ಕಂಡು ಹೆದರಿಕೊಳ್ಳುತ್ತೇವೆ. ಇವನು ಅಲ್ಲಿಯೇ ಇದ್ದದರಿಂದ ಹತ್ತಿರದಲ್ಲಿ ಕೇಳಿಕೊಂಡ, ಹತ್ತಿರದಲ್ಲಿ ಕಂಡ. ತಪ್ಪು ಕಾಣದಂತೆ, ತಪ್ಪು ಅರಿಯದಂತೆ ಅವನನ್ನು ಹತ್ತಿರದಲ್ಲೇ ಇದ್ದ ಗುರು. ನಮ್ದು ಯಾರೋ ಗುರು ಇರ್ತಾನೆ, ಯಾವತ್ತೋ ಕೇಳಿರ್ತೇವೆ, ಯಾವತ್ತೋ ಕಾಣಲಿಕ್ಕೆ ಹೋಗುತ್ತೆ, ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲ ಆಗ್ತದೆ. ಅದನ್ನು ಅರ್ಥ ಆಗುವುದಿಲ್ಲ. ಹೀಗೆ ಪುರಾಣಗಳು ನಮ್ಮಲ್ಲಿ ಮಾತಾಡುವುದಿಲ್ಲ ಯಾಕೆ ಕೇಳಿದರೆ, ಶಾಸ್ತ್ರಗಳು ನಮ್ಮಲ್ಲಿ ಯಾಕೆ ಹತ್ತಿರ ಬರುವುದಿಲ್ಲ ಕೇಳಿದರೆ, ಯಾವಾಗಲೋ ಇದ್ದ ಶಾಸ್ತ್ರಗಳು, ಯಾವತ್ತೋ ಬರುವ ನಾವು, ಯಾವತ್ತೋ ನಮ್ಮದು ಗುರುವಿನ ಶುಶ್ರೂಷೆ, ಹಾಗಾಗಿ ಆಗುವುದಿಲ್ಲ ಅಂತ. ಇವತ್ತೆಲ್ಲ ಹೀಗಾಗಿದೆ. ಇದೆರಡನ್ನು ಉಲ್ಲೇಖ ಮಾಡಲಿಕ್ಕೆ ದೇವರು ತೋರಿಸಿಕೊಟ್ಟ. ಸರ್ವಗುಹ್ಯ ತಮಂ ಭೂಯಃ, ಶಾಸ್ತ್ರದ ಸಾರವಾಗಿ ನಿನಗೆ ತಿಳಿದುಕೊಂಡದ್ದನ್ನು ನಿನಗೆ ತಿಳಿಸ್ತೇನೆ ವಾಸ್ತವವಾಗಿ. ಅದಕ್ಕೆ ಹಿಂದೆ ಹೇಳಿದ್ದ ಕೃಷ್ಣ, ಇದು ಏವಂ ಪರಂಪರಾ ಪ್ರಾಪ್ತಂ ಅಂತ, ಇವಂ ರಾಜರ್ಷಯೋ ವಿದುಹು ಅಂತ. ಇದು ನಿನಗೇ ಗೊತ್ತಾಯಿತು ಅಂತ ನೀನು ಕೇಳಬಹುದು. ನಾನಂತೂ ಸರ್ವಜ್ಞ, ಕೇಳಬೇಕಾಗಿಲ್ಲ. ಉಳಿದವರು ಹೇಗೆ ಹೇಳುತ್ತಾರೆ ಅಂತ ಕೇಳಬೇಕು. ಉಳಿದವರಿಗೂ ಪರಂಪರೆ ಇದೆ ಅಂತ. ಪ್ರತಿಯೊಬ್ಬರೂ ಶಾಸ್ತ್ರದ ವಿಮರ್ಶೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಮುಂದಿನವನಿಗೆ, ಶಿಷ್ಯನಿಗೆ ತಿಳಿಸಿಕೊಟ್ಟಿರ್ತಾರೆ. ಅವನು ಮತ್ತೆ ಅದನ್ನು ತಿಳಿದು ಅನುಸಂಧಾನ ಮಾಡಿ ಶಾಸ್ತ್ರದಲ್ಲಿ ಮತ್ತೆ ಅದನ್ನು ಕಂಡು ಮತ್ತೊಬ್ಬರಿಗೆ ಕೊಡ್ತಾನೆ. ಅವನದ್ದು ಪರಿಶ್ರಮ 10-50 ವರ್ಷ ಇರ್ತದೆ. ಒಬ್ಬೊಬ್ಬ ಗುರುವಿನದ್ದು ಅವನ ಪ್ರಸವದಲ್ಲಿ, ಅವನ ಚಿಂತನೆಯನ್ನು ಮತ್ತೊಬ್ಬರಿಗೆ ವರ್ಗಾಯಿಸುವುದರಲ್ಲಿ 10-50 ವರ್ಷದ ಪರಿಶ್ರಮ ಇರ್ತದೆ, ಅಧ್ಯಯನದ ಸಾರ ಇರ್ತದೆ. ಅದು ಕೃಷ್ಣ ಹೇಳ್ಕೊಳ್ತಾನೆ. ಆದ್ದರಿಂದ ಕೊನೆಯ ಶ್ಲೋಕವೇ ಮೊದಲು ಹೇಳಿಬಿಟ್ಟು ಕೇಳಿದರೆ ರೈತನ 8ನೇ ಚಪಾತಿ ತಿಂದ ಕಥೆಯಾಗಿ ಆಗ್ತದೆ. ಹೊಲದಲ್ಲಿ ಕೂತವ, ಮಧ್ಯಾಹ್ನದ ಹೊತ್ತಿಗೆ ಅವನಿಗೆ ಬುತ್ತಿ ಬರ್ತದೆ. ಹೆಂಡತಿ ತಂದ್ಲು, ಚಪಾತಿ 2 ಹಾಕಿದ್ಲು, ಚಟ್ನಿ ಪುಡಿ ಹಾಕಿದ್ಲು, ಮತ್ತೊಂದು 2 ಹಾಕಿದ್ಲು, ಮತ್ತು ಎಂಥದ್ದು ಬೇರೆ ಹಾಕಿದ್ಲು. ತಿಂತಾ ಕೂತ ಮೆಲ್ಲಕ್ಕೆ ಮಾತಾಡ್ತಾ ಕೊನೆಗೆ ಸಾಕು ಹೇಳಿದ. ಹೇಳ್ತಾನೆ, ನೀನು ಬೆಪ್ಪಿ ಅಂದ. ಯಾಕೆ ಅಂದ? ಇದೇ ಮೊದಲು ಚಪಾತಿ ನನಗೆ ಹಾಕಿದರೆ ಉಳಿದದ್ದು 7 ಉಳಿತಿತ್ತಲ್ಲ, ಕರ್ಮ ನೋಡಿ. ಇದು ತಿಂದಾಗ ಹೊಟ್ಟೆ ತುಂಬಿತ್ತು ನೋಡಿ, ಮೊದಲು ಕೊಟ್ಟಿದ್ರೆ ಹೊಟ್ಟೆ ತುಂಬಿತ್ತು, ಹಾಳಾಗಿ ಹೋಯ್ತು, ನಾಳೆಯಿಂದ ಅದನ್ನು ಮೊದಲು ಹಾಕು ಅಂದ. ಇಂಥ ಹಣೆ ಬರ ನಮ್ಮದಾಗ್ತದೆ. ಕೊನೆಯ ಶ್ಲೋಕವೇ ಹೇಳಿಬಿಡಿ, ಕೊನೆಯ ಅವನ ಗುಹ್ಯತಮ ಶಾಸ್ತ್ರವನ್ನು ಕೇಳಿಸಿಬಿಡುವ. ಯಾಕೆಲ್ಲ 600 ದಿನ ಎಲ್ಲ ಹಾಳು ಮಾಡ್ತೀರಿ ಕೇಳಿದರೆ, ಅದಕ್ಕೆ ಕೃಷ್ಣ ಹೇಳುತ್ತಾನೆ, ಇಷ್ಟು ಅರ್ಥ ಆಗಬೇಕಾದ್ರೆ, ಅಷ್ಟು ಶಾಸ್ತ್ರದ ಆಳಕ್ಕೆ ಇಳಿಬೇಕಾದ್ರೆ ನೀರು ಮೇಲೆ ಸಿಗಬೇಕು, ಆಗುವುದಿಲ್ಲ. ನೀರು ಅಲ್ಲೇ ಇದೆ ಅಂದರೆ ಕೆಳ ಮೆಟ್ಟಲು ಒಳಗೆ ಇಳಿಬೇಕು. ಇಳಿಲಿಕ್ಕೆ ಮೊದಲ ಮೆಟ್ಟಲಿನಲ್ಲೇ ಶುರು ಮಾಡಬೇಕು, ಮಧ್ಯೆಯಲ್ಲಿ ಹಾರಿ ಬರಲಿಕ್ಕೆ ಬರುವುದಿಲ್ಲ. ಹಾರಿ ಬರೆದರೆ ಜಲಸಮಾಧಿ ಆಗ್ತಾನೆ, ಪ್ರಯೋಜನ ಇಲ್ಲ.
ಹಾಗಾಗಿ ಹಂತ ಹಂತವಾಗಿ ಶಾಸ್ತ್ರದಲ್ಲಿ ಮೇಲುನೋಟದ ಅರ್ಥಗಳ ವಿಪ್ರತಿಪತ್ತಿಯನ್ನು, ಅಸಮನ್ವಯವನ್ನು, ಆನಂತರ ಅದಕ್ಕೆ ಬರತಕ್ಕಂತಹ ವಿರೋಧವನ್ನು, ಸಾವಕಾಶತ್ವವನ್ನು ಎಲ್ಲ ಕಲ್ಪನೆಗಳನ್ನು ರೂಢಿಸಿಕೊಂಡು ಅದರ ಮೇಲೆ ಚಿಂತನೆಯನ್ನು ನಡೆಸಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಅದು ಒಬ್ಬನಿಂದ ಸಾಧ್ಯ ಇಲ್ಲ, ಒಂದು ಕಾಲದಲ್ಲಿ ಆಗುವುದಿಲ್ಲ. ಅದಕ್ಕೆ ಗುರುಗಳದ್ದು 50 ವರ್ಷವನ್ನು ಕದಿಬೇಕಾಗತ್ತೆ ಕೆಲವೊಮ್ಮೆ. ಹಾಗೆ ಯಾಕೆ ಗುರುಗಳು ಬೇಕು ಕೇಳಿದರೆ, ಗುರುಗಳು ಹೇಳಿಕೊಡಲಿಕ್ಕೆ ಬೇಡ, ಮತ್ತು ನೋಡಿ ಹೇಳಲಿಕ್ಕೂ ಬೇಡ. ಮತ್ತವರು ಯಾಕೆ ಬೇಕು ಕೇಳಿದರೆ, ಅವರ 10-50 ವರ್ಷದ ಅನುಭವ ನಮಗೆ ಬೇಗ ಸಿಗಬೇಕು. ನಾವಿನ್ನೂ 10-20ರಲ್ಲಿ ಇರ್ತೇವೆ, 10-60ರಲ್ಲಿ ಇದ್ದವರು ಇರ್ತಾರೆ. ಅವರ ಅನುಭವವನ್ನು, ಅಷ್ಟು ವರ್ಷದ ಲಾಭವನ್ನು ನಾವು ಪಡೆಯುವ ವಿಧಾನ ಇದು ಗುರು ಮತ್ತು ಶಿಷ್ಯರ ಸಂಬಂಧದಲ್ಲಿರತಕ್ಕ ಒಂದು ಅದ್ಭುತವಾದಂತಹ ವಸ್ತು. ಇದು ಅರ್ಥ ಆಗುವುದಿಲ್ಲ ಜನಕ್ಕೆ, ಇದು ಗೊತ್ತಿಲ್ಲ. ಶಿಷ್ಯ ಯಾಕೆ ಆಗ್ತಾನೆ ಕೇಳಿದರೆ, ಗುರುವಿನ ಸಮಯವನ್ನು ಕದಿಲಿಕ್ಕೆ ಆಗ್ತಾನೆ. 10-40 ವರ್ಷದ ಅನುಭವ ಸುಲಭವಾಗಿ ಅವನಿಗೆ ಸಿಗ್ತದೆ. ಅದರಿಂದ ಅವನೇನು ಸಿಕ್ಕಿತ್ತು ಕೇಳಿದರೆ ಏನೂ ಅಲ್ಲ. ಆದ್ದರಿಂದ ಆದಷ್ಟು ಮುದುಕರು ಗುರುಗಳು ಸಿಕ್ಕಿದರೆ ಹೆಚ್ಚು ವರ್ಷಗಳು ಕದಿಲಿಕ್ಕೆ ಬರ್ತದೆ, ಅನುಭವಗಳು ಹೆಚ್ಚಾಗ್ತದೆ. 10-50 ವರ್ಷದ ಕಾಲ ಹಿಂದೋಗಲಿಕ್ಕೆ ಬರ್ತದೆ. ಇವತ್ತು ಹುಟ್ಟಿದ ಶಿಷ್ಯ ಮುದುಕ ಗುರುವನ್ನು ಆಯ್ಕೆ ಮಾಡಿದರೆ 10-50 ವರ್ಷ ಹಿಂದೆ ಹುಟ್ಟಿದಾಗ ಆಗ್ತಾನೆ ಅವನು. ಮತ್ತೆ ಬೆಳೆಯುವುದಂತ ಬೆಳೀತಾನೆ, ಬದುಕಲಿಕ್ಕಂದು ಬದುಕ್ತಾನೆ ಮುಂದೆ 50 ವರ್ಷ. ಹಾಗಾದರೆ ಅವನ ಆಯುಷ್ಯದ ಮಾನ ಎಷ್ಟು ಕೇಳಿದರೆ, ಜ್ಞಾನದ ನೆಲೆಯಲ್ಲಿ, ಅನುಭವದ ನೆಲೆಯಲ್ಲಿ ಅವನ ಆಯುಷ್ಯ 150 ವರ್ಷ, 200 ವರ್ಷ. ಇವತ್ತಿನ ಶಿಷ್ಯರು ಆವತ್ತಿನ ಜನರನ್ನು ಹತ್ತಿಸಿಕೊಂಡು, ಓದಿಸಿಕೊಂಡು, ನೋಡಿಸಿಕೊಂಡು ಆವತ್ತೇ ಸಾಯ್ತಾರೆ. ಆದ್ದರಿಂದ ಮಾಗಿದ ಅನುಭವ ಇಲ್ಲ, ಹಣ್ಣಾದ ಕೊಡುಗೆ ಇಲ್ಲ, ಅವರದ್ದು ಎರಡೂ ಇಲ್ಲ. ಅವರಿಗೂ ಹಿಂದಿನದ್ದು ಸಿಕ್ಕಿಲ್ಲ, ಅವರು ಕೊಡುವುದು ಮುಂದಿನದ್ದು ಆಗಲಿಲ್ಲ. ಅವರವರ ಪ್ರಯತ್ನ ಅವರವರ ಕಾಲಕ್ಕೆ ಅವರವರಕ್ಕೆ ಸೀಮಿತ ಆಗಿಬಿಟ್ಟಿತು. ಇದನ್ನು ಕೃಷ್ಣ ಇಟ್ಟುಕೊಳ್ಳಲಿಕ್ಕೆ ಸರ್ವಗುಹ್ಯತಮಂ ಭೂಯ ಅಂತಾನೆ. ಅಷ್ಟು ಶಾಸ್ತ್ರಗಳನ್ನು ಏಕಕಾಲದಲ್ಲಿ, ಏಕಮಾನದಲ್ಲಿ ಒಬ್ಬನಿಂದ ಆಗುವುದಿಲ್ಲ. ಅನೇಕ ಶಾಸ್ತ್ರಗಳ ಸಾರವನ್ನು ನೋಡಬೇಕಾದ್ರೆ ಒಬ್ಬೊಬ್ಬ ಒಂದೊಂದು ರೀತಿಯಿಂದ ಅಧ್ಯಯನ ಮಾಡ್ತಾ ಬಂದಾಗ ಅದು ಮಡುಗಡುತ್ತದೆ, ಬಹಳ ಗಟ್ಟಿಯಾಗ್ತದೆ. ಹೀಗೆ ಎಲ್ಲ ಶಾಸ್ತ್ರಗಳ ಸರ್ವಗುಹ್ಯತಮಂ ಅಂತ. ಮೊದಲಿಗೆ ನಿನಗೆ ಕರ್ಮ ಮಾಡಲಿಕ್ಕೆ ಹೇಳಿಕೊಟ್ಟೆ, ಅದು ಸಹಜ, ನಿಲ್ಲಬಾರದು. ನಿಲುಗಡೆ ಅದು ಅಸಹಜ, ಮುಂದುವರಿಬೇಕು. ಬಾಧಕ ಬಂದಾಗ ನಿಲ್ತೇವೆ, ಮುಳ್ಳು ಬಂತು ನಿಲ್ತೇವೆ. ನಿಲ್ಲುವುದು ಬೇಡ, ಮುಂದುವರಿಸು, ನೋಡುವ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಏನು ವಿಧಾನ ಉಂಟು ನೋಡುವ. ಮುಳ್ಳು ತೆಗೆಯುವುದೋ, ಮುಳ್ಳು ಬದಿಗಿಡುವುದೋ, ಮುಳ್ಳು ಸಮೇತ ಹೊತ್ಕೊಂಡು ಹೋಗುವುದು, ಅದೆಲ್ಲ ಮತ್ತೆ ನೋಡುವ. ಅಂದು ನಡಿಗೆ ನಿಲ್ಲಿಸಿದರೆ ಪ್ರಯೋಜನ ಇಲ್ಲ. ಕೆಲವರು ಮಾತಾಡುವಾಗ ಕೆಲಸ ನಿಲ್ಲಿಸಿ ಬಿಡ್ತಾರೆ, ಪಾತ್ರೆ ತೊಳಿತಾ ಇರ್ತಾರೆ. ಎಂಥದ್ದು ಮಾತಾಡಿದರೆ ಹಾಗೆ ಕೈಯಲ್ಲಿ ಪಾತ್ರೆ, ಹಾಗೆ ಕೈಯಲ್ಲಿ ಬೂದಿ ಎಲ್ಲ ಮೋರೆ ನೋಡ್ತಾ ಇರ್ತಾರೆ. ಅಯ್ಯ, ನೀನು ತೊಳಿತಾ ಇರು, ಕಿವಿಗೆ ಕೆಲಸ ಕೊಡು, ಮಾತು ಕೇಳುತ್ತಾ ಇರು, ಮತ್ತು ಉತ್ತರಿಸ್ತಾ ಬಾ, ಬಾಯಿ ಕೆಲಸ ಆಗಲಿ. ಮಧ್ಯೆಯಲ್ಲಿ ಬಾಯಿ ಆ ಮಾಡಿ ಕೇಳೋದು ಯಾಕೆ? ಕೆಲವರು ಬಾಯಿ ಆ ಮಾಡಿ ಕೇಳೋದುಂಟು. ಅಲ್ಲ, ಹೇಳುವಾಗ ಬಾಯ್ತಾರಯ್ಯ, ಮೊದಲು ಸುಮ್ಮನೆ ಮುಚ್ಚಿಕೋ. ಹಾಗೆ ನಾವು ಮಧ್ಯದಲ್ಲಿ ಕೆಲಸವನ್ನು ನಿಲ್ಲಿಸೋದಾದರೆ ಎಲ್ಲ ಇಂದ್ರಿಯಗಳ ಕೆಲಸ ನಿಲ್ಲಿಸ್ತೇವೆ, ಅದು ಪ್ರಯೋಜನ ಇಲ್ಲ. ಅದನ್ನು ನಾನು ಊಟದ ಹೊತ್ತಿನಲ್ಲಿ ಪ್ರವಚನ ಮಾಡಲಿಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ನಾನು ಕೆಲವರೆಲ್ಲ ಒಪ್ಪಿಕೊಳ್ಳುತ್ತಾರೆ, ಮಾಡ್ತಾರೆ, ನನಗೆ ಇಷ್ಟ ಆಗೋದಿಲ್ಲ ಹೇಳೋದು. ಯಾಕೆಂದರೆ ನನಗೆ ಎಂಥದ್ದು ಬಾಯಿಗೆ ಉಂಡು ಬಿದ್ದಾಗ ಆಗೋದು. ಅಂದರೆ ಅವರೇನೋ ತಿಂತಾ ಇದ್ದಾರೆ, ಆದರೆ ಅವರ ಮಧ್ಯೆಯಲ್ಲಿ ಬಾಯಿ ಕೈ ಹಾಕಿದ ಹಾಗೆ ನನಗೇನೋ ಎಡವಟ್ಟಾಗೋದು. ಒಬ್ಬರು ಪುರೋಹಿತರು ನನ್ನ ಹತ್ರ ಹೇಳಿದರು, ನಾವು ಮಂಡಲ ಪೂಜೆ ಮಾಡೋದಿಲ್ಲ ಅಂತ. ಅಂದರೆ ದೀಪ ನಮಸ್ಕಾರ, ದೀಪವನ್ನು ಹೊತ್ತಿಸಿ ದೇವಿ ಆರಾಧನೆ ಮಾಡುವುದಿಲ್ಲ ಅಂತ. ಯಾಕೆ ಅಂದರೆ ಅವರ ಉತ್ತರ ಚೆನ್ನಾಗಿದೆ. ನನಗೆ ದೀಪ, ಅದರಲ್ಲಿ ದೇವರನ್ನು ಕಾಣಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಅಲ್ಲಾಡ್ತಾ ಇರ್ತದೆ ಅಂತ. ಚೆನ್ನಾಗಿದೆ, ಶೇಕಿಂಗ್ ಐಡಲ್, ನಡುಗುವ ಪ್ರತಿಮೆಯಲ್ಲಿ ದೇವರನ್ನು ಹೇಗೆ ನಾನು ಸ್ಥಿರಗೊಳಿಸಲಿ ಇಂದ. ಅದ್ಭುತ ತರ್ಕ, ಚೆನ್ನಾಗಿದೆ. ವಾಸ್ತವವಾಗಿ ತರ್ಕಕ್ಕೇನು ಆಗುವುದಿಲ್ಲ. ಆದರೆ ಇದೇ ಪ್ರಶ್ನೆಯನ್ನು ಅವರ ಹತ್ರ ನೇರ ಕೇಳೋದು, ನಿನ್ನ ತಾಯಿಯಲ್ಲಿ, ನಿನ್ನ ತಂದೆಯಲ್ಲಿ ದೇವರನ್ನು ಕಾಣ್ತೀಯಾ ಕೇಳಿದರೆ ಇಲ್ಲ ಹೇಳಬೇಕು ಅವರು. ಯಾಕೆಂದರೆ ಅವ್ರು ನಡಕ್ತಾರಲ್ಲ, ಮುದುಕರಾಗಿದ್ದಾರೆ, ಈಗ ಅರ್ಥ ಆಗಲಿಲ್ಲ. ಅಂದರೆ ತರ್ಕ ಮಾಡಲಿಕ್ಕೆ ವೇದಾಂತ ಉಪಯೋಗಕ್ಕೆ ಬರುವುದಿಲ್ಲ ಹೇಳಲಿಕ್ಕೆ ಹೇಳಿದೆ. ನಾನು ಅವರನ್ನು ತರಾಟೆ ತಗೊಳ್ಬೇಕು ಅಂದಿಲ್ಲ, ಸಂತೋಷ. ಅವರವರ ಗ್ರಿಪ್ ಏನಿದೆ ಅದು ಪೂಜೆಗೆ ವಿಧಾನಕ್ಕೆ ಬರುತ್ತೆ ವಾಸ್ತವವಾಗಿ. ಹಾಗೆ ಶಾಸ್ತ್ರಗಳು ನಮ್ಮ ಮುಂದೆ ತಿಳಿಸಿಕೊಡುವಾಗ ಯಾವುದೋ ಒಂದು ರೀತಿಯಲ್ಲಿ ಹೇಳುತ್ತೆ, ಎಲ್ಲಿಯೋ ನಮ್ಮನ್ನು ಬದಿಗಿಡುತ್ತದೆ, ಕೆಲವೊಮ್ಮೆ ಎಳ್ಕೊಳ್ಳುತ್ತದೆ. ಅದು ಪ್ರತೀಕಗಳ ಉಪಾಸನೆಯನ್ನು ಹೇಳಿರ್ಬೋದು, ಅಥವಾ ವಿಧಾನಗಳನ್ನು, ವಿಧಾಯಕಗಳನ್ನು ತಿಳಿಸಿಕೊಡುವಲ್ಲಿರ್ಬೋದು, ಮತ್ತು ನನ್ನದೇ ರೂಪ ವಿಶೇಷಗಳಲ್ಲಿ ಇರ್ಬೋದು, ಆರಾಧನೆಯ ಕ್ರಮದಲ್ಲಿ. ಅದನ್ನೆಲ್ಲ ಶಾಸ್ತ್ರ ಹೇಳುವಾಗ ಒಬ್ಬನಿಗೊಬ್ಬನಿಗೆ ಪರಿಚಯ ಮಾಡಿಸುವಲ್ಲಿ ಗುರುಗಳ ಭಾರ ಹೆಚ್ಚಿರ್ತದೆ. ಹಾಗೆ ಕೃಷ್ಣನದ್ದು ಒಂದು ಭಾರ, ಸರ್ವಗುಹ್ಯತಮಂ ಶಾಸ್ತ್ರಂ ಒಂದು, ಸರ್ವಗುಹ್ಯತಮಂ ಭೂಯಃ ಅಂತ. ನಾನೇನಿಗೆ ಮತ್ತೆ ಹೇಳಬೇಕಂತಾನೆ, ಹೇಳಿದ್ದು ಹೇಳುವುದಿಲ್ಲ ಮತ್ತು ಹೇಳುತ್ತೇನೆ. ಒಂದು ಕರ್ಮವಿಧಾನ ಹೇಳುವಾಗ ಹೇಳುವುದು, ಕರ್ಮತಂತ್ರ ನಿಲುಗಡೆ ಆಗದಂತೆ ಮುಂದುವರಿಸಬೇಕು ಎನ್ನುವುದು. ಅದು ಏನೇ ಇರಲಿ, ಯಾವುದೇ ಇರಲಿ, ಹೇಗೆ ಇರಲಿ, ಅಂದು ಒಂದಾಗುವಾಗ ಇನ್ನೊಂದಾಗಬಾರ್ದು, ಮುಂದೆ ಹೋಗ್ತಾ ಇರಬೇಕು.
ಅದು ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಬರಬೇಕು. ಎರಡನೆಯದ್ದು ಅದರ ಅರಿವು. ಕರ್ಮ ಮಾಡುವಾಗ ಅರಿವು ಕೊಟ್ಟರೆ ಹೆಚ್ಚಿನವರಿಗೆಲ್ಲ ಕರ್ಮ ಬಿಟ್ಟು ಹೋಗಲಿಕ್ಕೆ ಬರ್ತದೆ. ಯಾಕೆಂದರೆ ಅಷ್ಟೇಯಾ ಅಂತ ಮುಗಿದೋಯ್ತು. ನೀವು ಪ್ರದಕ್ಷಿಣೆ ಬರುವುದು ಯಾಕೆ ಅಂತ ಹೇಳಿದರೆ, ಪ್ರದಕ್ಷಿಣೆ ಬರ್ತಾ ಇರ್ತಾನೆ, ಬಾ ಮುಂದೋಗು ನಿಲ್ಲಬೇಡ, ಪ್ರದಕ್ಷಿಣೆ ಮಾಡು. ಯಾಕೆ ಎಂದು ಗೊತ್ತಿಲ್ಲ, ನಿಂತು ಬಿಡ್ತಾನೆ. ಅಲ್ಲ ಮಾಡಯ್ಯ, ಹೇಳುತ್ತೇನೆ, ಮಾಡಿ ಬಯಸ. ಅದು ಬಲಬದಿಗೆ ಒಳ್ಳೆ ಬಲ ಬರಬೇಕು, ಅದಕ್ಕೆ ಹೀಗೆ ತಿರುಗೋದು. ಇಲ್ಲಾದರೆ ಹಾಗೆ ತಿರುಗ್ಬೋದಲ್ಲ ಅಪ್ರದಕ್ಷಿಣೆಯಾಗಿ. ಅಷ್ಟೇಯ, ನಾಳೆಯಿಂದ ಬಿಟ್ಟೇ ಆಯ್ತಲ್ಲ. ಯಾಕೆ ಇಲ್ಲಿಗೆ ಬಲ ಬರಬೇಕು, ಯಾರ ಕರ್ಮಕ್ಕೆ ಬಲ ಬರೋದು ಹೇಳ್ತಾನೆ, ಪ್ರಯೋಜನ ಇಲ್ಲ ಅಂತಾನೆ, ಆಯ್ತಲ್ಲ. ಮತ್ತು ಯಾರತ್ತೋ ವೈದ್ಯರ ಹತ್ರ ಕೇಳ್ತಾನೆ, ಬಲ ಹಣೆಗೆ ಬಲ ಬರಲಿಕ್ಕೆ ಏನು ಅರಿಷ್ಟ ತಗೊಳ್ಬೇಕು ಅಂತ. ಅವ್ರು ಬಲ ಅರಿಷ್ಟ 3 ಬಾಟ್ಲಿ ಕುಡೀರಿ ಅಂತಾರೆ. ಇವಾಗ ಕುಡಿತಾರೆ, ನಿಮಗೆ ಒಟ್ಟು ಬಲ ಬಂದರೆ ಆಯ್ತಲ್ಲ, ನಿಮಗೇನು ಬಲಾರಿಷ್ಟವೋ ಅತಿ ಬಲಾರಿಷ್ಟವೋ ಏನಾದರೂ ಒಂದು ಕುಡಿ ಅಂತಾರೆ, ಪ್ರಯೋಜನ ಆಗಲಿಲ್ಲ. ಆದ್ದರಿಂದ ಕೆಲವೊಮ್ಮೆ ಅರಿವು ಬಂದಾಗ ಅರಿವನ್ನು ತಿಳಿಸಿಕೊಡುವಲ್ಲಿ ನೀವು ರಹಸ್ಯಮಯವಾಗಿ ಅದನ್ನು ಉಪಯೋಗಿಸಿಕೊಳ್ಳುವಂತೆ ಕರ್ಮದಲ್ಲಿ ಹೇಳಿಕೊಟ್ಟರೆ ಮಾತ್ರ ಜ್ಞಾನಕ್ಕೆ ಪ್ರಾಧಾನ್ಯ. ಇವತ್ತು ಆದ್ದರಿಂದ ಹಿಂದಿನವರು ಕೆಲವು ಕರ್ಮತಂತ್ರಗಳನ್ನು ಗುಟ್ಟಾಗಿಟ್ಟುಕೊಂಡ್ರು, ಹೇಳಲಿಕ್ಕೆ ಕೊಡಲಿಲ್ಲ. ಅವನು ಕೇಳಿದ ಹಾಗೆ ಅಗ್ನಿ ಆ ಪ್ರತೀಕದಲ್ಲಿ ಆರಾಧನೆ ನನಗಾಗುವುದಿಲ್ಲ. ಯಾಕೆ? ಅದು ಶೇಕಿಂಗ್, ಅದು ಚಂಚಲವಾದ ಪ್ರತಿಮೆಯಲ್ಲಿ ಚರವಾದ ಆಚಾರ ಅಚಲೇವಾ ಚಲೇವಾಪಿ ಅಂತ ಆ ಪ್ರತೀಕವನ್ನೇ ಎತ್ತುಕೊಂಡಿದ್ದಾರೆ ಅವರು, ನೇರಕ್ಕೆ ನೇರ. ಅವು ತರ್ಕ ಮಾಡಿದವ ಕಮ್ಮಿ ಪುರೋಹಿತ ಅಲ್ಲ, ನಿಷ್ಠಾವಂತ ವೇದಾಂತದಲ್ಲಿಯೂ. ಆದರೂ ಆ ತರ್ಕ ನಿಂತಿದೆ ನೋಡಿ, ತರ್ಕ ಪ್ರತಿಷ್ಠೆ ಆಯಿತು ನೋಡಿ. ಆಚಾರದಕ್ಕೆ ಒಂದು ಶಬ್ದ ಹಾಕಿ ಹೋಗಿದ್ದಾರೆ, ಅಚಲೇವಾ ಚಲೇವಾಪಿ ಅಂತ. ಪ್ರತಿಮೆಯ ಆರಾಧನೆಯಲ್ಲಿ ಚಲಪ್ರತಿಮೆಯಲ್ಲಿ ಪೂಜೆ ಮಾಡಲಿಕ್ಕೆ ಉಂಟು ಹೇಳಿದರು, ಮುಗಿದೋಯ್ತಲ್ಲ. ಅಗ್ನಿಯನ್ನು ತಗೊಳ್ಬೇಕು ಅಂತ ಹೇಳಿ ಆಗಿದೆ ಅವರು. ಚಂಚಲ ಪ್ರತಿಮೆಯಲ್ಲಿಯೂ ಸ್ಥಿರ ಚಿಂತನೆ ಮಾಡುವುದೊಂದು ಔಚಿತ್ಯ ಅಂತ ಹೇಳಿಕೊಟ್ಟಿಲ್ಲ. ಅದರಿಂದ ಕರ್ಮ ಹೇಳಿಕೊಟ್ರು, ಜ್ಞಾನ ಹೇಳಿಕೊಟ್ರು, ಒಂದರ ಸಮನ್ವಯ ಹೇಳಲಿಕ್ಕೆ ರಹಸ್ಯ ಹೇಳಿಕೊಟ್ಟಿಲ್ಲ, ರಹಸ್ಯದ ಬಾಗಿಲು ತೆಗೆಯುವುದಿಲ್ಲ. ಆದ್ದರಿಂದ ಇವತ್ತು ನಾವೇನು ಮಾಡ್ತೇವೆ, ಕರ್ಮ ಮಾಡುವಾಗ ಇದು ಸಂಪ್ರದಾಯ, ಇದು ಹಳೆಯದಿಂದ ಬಂದದ್ದು, ಇದಕ್ಕೇನು ಅರ್ಥ ಗೊತ್ತಿಲ್ಲ, ಹುಡುಕುವುದು ತಪ್ಪು, ಅದಕ್ಕೆ ಅರ್ಥ ಇಲ್ಲ, ಇನ್ನೇನು ಮಾಡಿಬಿಡ್ತೇವೆ. ಅಂದ ಕೃಷ್ಣ ಹೇಳಿದ ಗುಖ್ಯವಾದದ್ದು ಕರ್ಮ, ಕರ್ಮ ರಹಸ್ಯವಾಗಿದೆ. ಯಾಕೆ ಬಂತು, ಏನು ಬಂತು ನಮಗೂ ಗೊತ್ತಾಗುವುದಿಲ್ಲ, ಎಲ್ಲ ಅರ್ಥ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಅದರ ಆಚೆಗೆ ನಿಂತಾಗ ನೋಡಿ, ಸುಮ್ಮನೆ ಹೇಳುತ್ತೇನೆ, ಹೇಳಬೇಕು, ಹೇಳಬಾರದ್ದೇನೂ ಅಲ್ಲ. ಧರ್ಮಶಾಸ್ತ್ರದ ಒಂದು ವಿಧಾನ. ನಳನ ಕತೆ ಎಲ್ಲರೂ ಕೇಳಿದ್ದಾರೆ. ನಳನಿಗೆ ಒಳ್ಳೆಯ ಧಾರ್ಮಿಕನಾದ್ದರಿಂದ ಅವನೊಳಗೆ ಕಲಿಯ ಪ್ರವೇಶ ಆಗಲಿಕ್ಕೆ ಕಷ್ಟ ಆಯಿತು. ಒಂದಿನ ಕಲಿ ಪ್ರವೇಶ ಆದ. ಯಾವತ್ತಾದ, ಹೇಗಾದ, ಯಾಕಾದ? ಅವನು ಮೂತ್ರ ಶಂಕೆ ಮಾಡಿದ, ಮೂತ್ರ ಮಾಡಿ ಬಂದ, ಕಾಲು ತೊಳ್ಕೊಂಡ. ಕಾಲು ತೊಳ್ಕೊಳ್ಳುವಾಗ ಪೂರ ತೊಳ್ಕೊಳ್ಳಿಲ್ಲ ಅಂತಷ್ಟೇ, ಸಿಕ್ಕಿ ಬಿದ್ದ, ಕಲಿ ಪ್ರವೇಶ ಮಾಡಿದ ಅಂತ ನಗಾಡಲಿಕ್ಕೆ ಬರುತ್ತೆ ನಮಗೆ. ಇವತ್ತು ಮೂತ್ರ ಮಾಡಿದವರತ್ತೆ ಕಾಲು ತೊಳ್ಕೊಳ್ಳಿ ಹೇಳಿದರೆ ಅವ್ರು ಹೇಳ್ತಾರೆ, ನಾನು ಕಾಲಿಗೆ ಹುಚ್ಚ ಇದನ್ನ ಕೇಳ್ತಾರೆ. ಅಲ್ಲ, ಬೀರುವ ಸಂಭವ ಇರ್ತದೆ. ಇಲ್ಲ, ನಾನು ನೋಡಿಕೊಂಡಿದ್ದೇನೆ, ಶೂ ಹಾಕಿ ಹುಚ್ಚೆ ಮಾಡಿದ್ದೇನೆ ಅಂತಾನೆ. ಆಯ್ತಾ? ಇಲ್ಲಿ ಅವನ ಹತ್ರ ಎಂತ ಮಾತಾಡೋದು ನಾವು? ಶೂ ತೊಳಿ ಹೇಳೋದಾ? ಪ್ರಯೋಜನ ಇಲ್ಲ. ಒಂದು ಹೋಗಿ ಇನ್ನೊಂದಾಗತ್ತೆ. ಬಿಡಿ, ಕಾಲಿಯಲ್ಲೇ ಪಾದದಲ್ಲೇ ಮಾಡಿದ, ಹುಚ್ಚಿ ಆಯ್ತೇ ಇಟ್ಕೊಳ್ಳುವ, ತೊಳ್ಕೊಳ್ಳುವ, ಎಲ್ಲಿ ಬಿತ್ತಲ್ಲಿ ತೊಳ್ಕೊಂಡು ಮುಗಿಯಿತು. ನಾವು ಕೈ ಊಟ ಮಾಡಿದರೆ ಇಷ್ಟು ತೊಳ್ಕೊಳ್ತೇವೆ, ಇಲ್ಲಿವರೆಗೂ ತೊಳ್ಕೊಳ್ತೇವಾ? ಹಾಗೆ ಹೇಳ್ತಾನೆ, ಸೌಟಲ್ಲಿ ಸಾರು ಹಾಕಿದವ ಅಲ್ಲಿ ಮಾತ್ರ ತೊಳ್ದ. ಅಯ್ಯ ಮಾರೆ, ಪೂರ ತೊಳಿ. ಅದು ಯಾಕೆ ನೀವು ಕೈ ಪೂರ ತೊಳಿತೀರಾ? ಇಲ್ಲಲ್ಲ ಅಂದ್ಬಿಟ್ಟ. ಮಾತಾಡುವಾಗಿಲ್ಲ, ಸೌಟು ಯಾರಿಗೂ ಮುಟ್ಟಿತ್ತಂತೆ ಊಟ ಹಾಕುವಾಗ. ಅದು ಎಂಜಲಾಯಿತು, ತೊಳ್ಕೊಂಬ ಅಂದಂತೆ. ಅವನು ಅಷ್ಟು ಮಾತ್ರ ತೊಳಿದಂತೆ, ಪೂರ ತೊಳಿ ಅಂತ. ನೀನು ಕೈ ಪೂರ ತೊಳಿತಿ? ಇಲ್ಲಲ್ಲ, ಇದು ಸೌಟು ಇದ್ದಾಗೆ, ಇದು ಖಾಲಿ ಅದರದ್ದು ಪಾತ್ರೆ ಇದ್ದಾಗೆ, ಮುಟ್ಟಿದ್ನೇ ಇಲ್ಲ, ತೊಳೆದನೇ ಇಲ್ಲ ಅಂದ. ಏನು ಧರ್ಮಶಾಸ್ತ್ರದಲ್ಲಿ ನೀವು ಏನು ಅಂತ ಪ್ರಶ್ನೆ ಹಾಕಿದರೆ ಉತ್ತರ ಕೊಡಲಿಕ್ಕೆ ಬರುವುದೇ ಇಲ್ಲ. ಯಾವ ಕಾಲದಲ್ಲಿ ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ಪ್ರಕ್ರಿಯೆಯಲ್ಲಿ ಕರ್ಮದ ಇದು ನಾನು ಕರ್ಮ ಹೇಳೋದು, ಕರ್ಮದ ರಹಸ್ಯ ಇದು, ಕರ್ಮದ ಸಮೀಕ್ಷೆ ಇದು, ಅದ್ಭುತವಾದ ತಂತ್ರ ಕರ್ಮ. ಯಾವ ಕಾಲದಲ್ಲಿಯೂ ಕರ್ಮದ ಬಗ್ಗೆ ನೀವು ತಿಳಿ ಹೇಳಿ ಒಬ್ಬನನ್ನು ಗೆಲ್ತೇನೆ ಅಂದರೆ ಅದು ನೀವು ಮೂರ್ಖರೆಂತ ಅರ್ಥ, ಸಾಧ್ಯವೇ ಇಲ್ಲ. ಎಷ್ಟು ಪ್ರಮಾಣಗಳನ್ನು ಕೊಡಿ, ಮಾತಾಡಲಿಕ್ಕೆ ಬರೋದಿಲ್ಲ. ನಾನು ಅದರಲ್ಲಿ ನಿಲ್ತೇನೆ, ಉತ್ತರಿಸಲಿಕ್ಕಲ್ಲ ಪ್ರಶ್ನೆಗೆ. ಕರ್ಮದ ಹರವಿನಲ್ಲಿ ಆಯಿತು, ಕಾಲು ತೊಳೆಯುವ, ಚೆನ್ನಾಗಿ ತೊಳೆಯುವ, ಪೂರ ತೊಳೆಯುವ, ಗಂಟಿನವರೆಗೆ ತೊಳೆಯುವ, ಎಲ್ಲಿ ಅದ್ರ ನಿಂತು ಚೈದವನಿಗೆ ಬೀಳುವವರೆಗೆ ಬೇಡ, ಸೊಂಟದವರೆಗೆ ಸ್ನಾನ ಮಾಡುವ. ಆಯಿತಾ? ಒಪ್ಪಿಕೊಳ್ತೀರಾ? ಆದರೆ ಒಂದು ಪ್ರಶ್ನೆ, ಬಾಯಿ ಹಾಕಿ ಮುಕ್ಕಳಿಸಬೇಕು, ಉತ್ತರ ಕೊಡಬೇಕು. ಧರ್ಮಶಾಸ್ತ್ರದಲ್ಲಿ ಉಂಟು, ಕೈಕಾಲ ತೊಳೆದು ಬಾಯಿ ಮುಕ್ಕಳಿಸಿ ಬರಬೇಕು. ಅದೇನು ಕರ್ಮಕ್ಕೆ ಬಾಯಿ ಹಾಕಿ ನೀರು ಹಾಕ್ಕೊಳ್ಬೇಕು? ಬಾಯಿಗೆ ಬಿತ್ತ ಉಚ್ಚೆ ಕೇಳ್ತಾನವ. ಈ ಪ್ರಶ್ನೆ ಕೇಳಿದಾಗ ನಾವು ಉತ್ತರವೇ ಕೊಡಲಿಕ್ಕೆ ಸೋಲ್ತೇವೆ. ಅಲ್ಲ, ವಾಸನೆ ಎಲ್ಲ ಬರ್ಬೋದು, ಅದು ಮೂಗಿಗೆ ಬರ್ಬೋದು, ಬಾಯಿಗೆ ಅಂತ ಬರ್ತದೆ. ನೀವು ಎಷ್ಟು ವೈಜ್ಞಾನಿಕವಾಗಿ ತಲೆ ಖರ್ಚು ಮಾಡಿದರೂ ಉತ್ತರ ಇಲ್ಲ. ಕಲಿ ಪ್ರವೇಶ ಆದದ್ದೊಂದು ಸತ್ಯ, ಅಧರ್ಮ ಆದದ್ದೊಂದು ಸರಿ. ಪ್ರತ್ಯಕ್ಷವಾಗಿ ನಮಗೆ ಪಾಪ ಬಂದದ್ದಾಗಲಿ, ಕಷ್ಟ ಆದದ್ದಾಗಲಿ, ನಷ್ಟ ಆದಾಗಲಿ ಹೌದು.
ಆದರೆ ಸಮನ್ವಯ ಮಾಡಲಿಕ್ಕೆ ಆಗೋದಿಲ್ಲ. ಇದು ಕರ್ಮದ ವ್ಯವಸ್ಥೆ. ಈ ಕರ್ಮದ ಆಚೆ ನಿಂತದ್ದು ಜ್ಞಾನ. ಕರ್ಮವೇ ಗುಹ್ಯ, ಅದರದ್ದು ಅರಿವು ಗುಹ್ಯತರ. ತಿಳಿದು ಪೂರ್ತಿ ಕರ್ಮ ಮಾಡುತ್ತೇನೆ ಅಂತ ಹೊರಟರೆ ಸಾಧ್ಯವೇ ಇಲ್ಲ. ಏಕಂಚ ತತ್ವತೋ ಜ್ಞಾತು ವಿನಾ ಸರ್ವಜ್ಞತಾನ್ನರಹ ಅಂತಂದರು. ಒಂದು ಗೊತ್ತಾಯಿತು ಹೇಳಿದರೆ ಅವನು ಇಡೀ ಬ್ರಹ್ಮಾಂಡವನ್ನು ತಿಳಿದಿದ್ದಾನೆ ಅಂತ ಅರ್ಥ ಅಂತ. ಪರಿಪೂರ್ಣವಾದ ಒಂದರ ಅರಿವು ಬಂತು ಅಂದರೆ ಇಡೀ ಪ್ರಪಂಚ ವಿಜ್ಞಾನವನ್ನಲ್ಲಿದೆ ಅಂತ ಅರ್ಥ. ದೇವರು ಗೊತ್ತಾಗೋದಿಲ್ಲ ಬಿಡಿ ಯಾವತ್ತು. ವಿಶ್ವದ ಅರಿವಿಗೆ ಅವನು ಸಾಕಾರನಾಗ್ತಾನೆ. ಅದರಿಂದ ಯಾವ ವ್ಯಕ್ತಿಯು ಪೂರ ತಿಳಿದು ಕರ್ಮ ಮಾಡ್ತಾನೆ ಹೇಳಲಿಕ್ಕಾಗೋದಿಲ್ಲ. ಪ್ರತಿಯೊಂದು ಕರ್ಮದಲ್ಲಿಯೂ ಕೊರತೆ ಇದೆ. ಆದಷ್ಟು ತಿಳ್ಕೊಳ್ಳಬೇಕು ಎನ್ನುವುದು ವಾಸ್ತವವಾದಂಥ ಶಾಸ್ತ್ರದ ಇರಾದೆ. ನಾವು ಒಂದೂ ಹತ್ತಿರಕ್ಕೆ ಹೋಗುವುದಿಲ್ಲ ಎನ್ನುವುದು ತಪ್ಪು. ಅದರ ಆಚೆಗೆ ಇರುವುದು ಭಕ್ತಿಪೂರ್ವಕವಾದ ಅರಿವಿನಿಂದ ಕರ್ಮದ ಆಚರಣೆ. ಜ್ಞಾನ ಅದರ ಒಟ್ಟಿರುವುದು ಭಕ್ತಿ. ಜ್ಞಾನದಿಂದ ಕರ್ಮದ ಕತೆ ಆದರೆ ಆ ಜ್ಞಾನದಿಂದ ಭಕ್ತಿ ಎನ್ನುವುದು ಬಂದಿರ್ತದೆ. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋ ದಿಗ್ಗಃ ಸ್ನೇಹ ಭಕ್ತಿ. ಭಕ್ತಿ ಅಂದರೆ ಕೇವಲ ದೇವರ ಮೇಲಿನ ಪ್ರೀತಿಯಲ್ಲ, ಅದರಲ್ಲಿ ದೇವರ ಅರಿವು ಸೇರಿರ್ತದೆ. ಅರಿವು ಪ್ರತ್ಯೇಕ, ದೇವರ ಮೇಲಿನ ಪ್ರೀತಿ ಬೇಗ, ಅದಕ್ಕೋಸ್ಕರ ಮಾಡುವ ಸೇವೆ ಕರ್ಮ ಬೇರೆ. ಹೀಗೆ ಕರ್ಮ ಗುಹ್ಯ, ಅದರ ಅರಿವು ಗುಹ್ಯತರ, ಅದನ್ನು ಭಗವಂತನ ಪ್ರೀತಿಯಲ್ಲಿ ನಡೆಸುವುದು ಅದು ಗುಹ್ಯತಮ. ಹೀಗೆ ಸರ್ವಶಾಸ್ತ್ರದಲ್ಲಿದ್ದ ಅತಿ ರಹಸ್ಯವಾದ ಗುಟ್ಟಿನ ಕೆಲವು ಚಿಂತನೆ ನಿನಗೆ ಹೇಳುತ್ತೇನೆ ಅಂತ ಕೃಷ್ಣ ಮತ್ತೆ ಅಂದ. ಇದು ಹೇಳಲಿಲ್ಲಲ್ಲ, ಹೇಳಿ ಆಗಿದೆ ಅಂದ. ಹೇಳಿದ್ದರ ಬಗ್ಗೆ ಮಾತ್ರ ಬೇರೆ. ಈಗ ಮತ್ತೊಂದು ಬಗೆಯಲ್ಲಿ ಹೇಳುತ್ತೇನೆ ಅಂದ. ಭೂಯಃ ಇನ್ನೂ ಹೇಳ್ತೇನಯ್ಯ, ಎಷ್ಟು ಹೇಳಿದರೂ ಕಮ್ಮಿ ಆಗುವುದಿಲ್ಲ ಅಂತ. ಶೃಣುಮೇ ಪರಮಂ ವಚಃ, ಇದು ಪರಮವಚ ಅಂತಾನೆ, ಅತ್ಯಂತ ಉತ್ತಮವಾದದ್ದು. ಪರ ಅಂದರೆ ಉತ್ತಮ, ಮಾ ಅಂದರೆ ಮಾನ ಅಂತ ಅರ್ಥ, ಪ್ರಮಾಣ ಅಂತ ಅರ್ಥ. ಪರಮಂ ಅಂದರೆ ಉತ್ತಮವಾದ ಪ್ರಮಾಣ ಗರ್ಭಿತವಾದ ಮಾತು ಇದು. ಇದು ಶಾಸ್ತ್ರದಲ್ಲಿ ಶಾಸ್ತ್ರಗಳು ಸೇರಿಕೊಂಡ ತಸ್ಮಾ ಶಾಸ್ತ್ರಂ ಪ್ರಮಾಣ ಅಂತ ಹೇಳಿದ್ದಂತೆ ಎಲ್ಲಿಯೂ ಇಲ್ಲದ್ದೇನಲ್ಲ, ಎಲ್ಲ ಕಡೆಯಲ್ಲಿ ಇದ್ದದ್ದೇ. ಉತ್ಕೃಷ್ಟವಾದ ಪ್ರಮಾಣ ಲಭ್ಯವಾದ, ಮತ್ತು ನನಗೆ ಭಾರಿ ಇಷ್ಟ, ತುಂಬ ಇಷ್ಟವಾದದ್ದು ಅಂತಾನೆ. ಪರಮಾತ್ಮನ ಅರಿವಿಗೆ ನಿಲುಕುವಂಥದ್ದು, ಪರಮಾತ್ಮನ ಸಾನ್ನಿಧ್ಯಕ್ಕೆ ಸಿಗುವಂಥದ್ದು. ಅದರಿಂದ ಪರ ಅಂದರೆ ಭಗವಂತನನ್ನು ಸಿದ್ಧಿಸಿಕೊಡುವಂಥದ್ದು, ಮುಟ್ಟುವಂಥದ್ದು, ಚಿಂತನೆಗೆ ಒಳಪಡಿಸುವಂಥದ್ದು, ಅವನ ಅರಿವಿಗೆ ಕಾರಣವಾಗುವಂಥದ್ದು. ಅಂತಹ ಮಾತನ್ನು ಹೇಳುತ್ತೆ. ಅತ್ಯಂತ ಉತ್ತಮವಾದ ಮಾತನ್ನು ಹೇಳುತ್ತೇನೆ ಅಂತಾನೆ. ಅಂದರೆ ಶಾಸ್ತ್ರದಲ್ಲಿ ಅತ್ಯಂತ ಎತ್ತರದ ಮಾತು, ಇಲ್ಲಿನ ಬದುಕಿಗೆ ಮಾತ್ರ ಅಲ್ಲ ಅಂತಾನೆ. ಯಾಕೆ ಹೇಳಬೇಕಯ್ಯ ಅಂದರೆ ಅದಕ್ಕೆ ಕಾರಣ ಹೇಳ್ತಾನೆ ನೋಡಿ. ಇಷ್ಟರವರೆಗೆ ಹೇಳಲಿಲ್ಲ ಕೃಷ್ಣ ಅರ್ಜುನನಿಗೆ, ಹೇಳಿದ್ದಾನೆ ಬೇರೆ ರೀತಿಯಲ್ಲಿ ಹೇಳಿದ್ದಾನೆ. ಈಗ ಹೇಳ್ತಾನೆ ಇಷ್ಟೋಸಿಮೆ ಅಂತ. ನೀನು ನನಗೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಹೇಳ್ತೇನೆ. ಸಾಮಾನ್ಯವಾಗಿ ಇಷ್ಟದವರಿಗೆ ಹೆಚ್ಚು ಕಷ್ಟ ಕೊಡುವುದು, ಹೆಚ್ಚಿನ ಕ್ರಮ ಹಾಗೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ ನೀನು ನನಗಿಷ್ಟ. ಎಲ್ಲ ವಿದ್ಯಾರ್ಥಿಗಳು ಓಡಿ ಹೋಗಿರ್ತಾರೆ, ಒಬ್ಬನನ್ನು ಕೈಯಲ್ಲಿ ಇಟ್ಕೊಂಡು ಕೂತಿರಿಸ್ತಾನೆ. ಅವನಿಗೆ ಪಿರಿಪಿರಿ ಆಗ್ತಾ ಇರ್ತದೆ, ನೀನು ನನಗೆ ಇಷ್ಟ ಅಲ್ವಾ ಅದಕ್ಕೆ ಗುಳ್ಳಿರಿಸಿದ್ದು ಅಂತಾನೆ. ಎಂಥ ಕರ್ಮ ಇಷ್ಟ ಅಂತಾನೆ. ಎಲ್ಲರೂ ಹೋಗಿ ಆದ ನಂತರ ನನ್ನನ್ನು ಬಿಡುವುದಿಲ್ಲಲ್ಲ ಅಂತ. ಹಾಗೆ ಕೆಲವೊಮ್ಮೆ ಗುರುಗಳಿಗೆ ಭಾರಿ ಇಷ್ಟ ಆದವನಿರ್ತಾನೆ, ಅವನನ್ನು ಕೊನೆಗಳಿಗೆವರೆಗೆ ಇಟ್ಕೊಳ್ತಾರೆ. ನೀನು ಕೇಳು, ನೀನು ಹೇಳಯ್ಯ, ನಿನಗಿರಲಿ ಅಂತೇಳಿ. ಅದನ್ನು ಕೃಷ್ಣ ಹೇಳ್ತಾನೆ ನನಗೆ ತುಂಬ ನೀನು ಇಷ್ಟ ಅಂತ. ಹತ್ತಿರದಲ್ಲಿದ್ದವರು ಎಲ್ಲರೂ ಯಾವತ್ತೂ ಇಷ್ಟ ಆಗ್ತಾರೆ. ಮುದುಕರಿಗಂತೂ ತುಂಬ ತುಂಬ ಇಷ್ಟ ಆಗ್ತಾರೆ ಹತ್ತಿರದಲ್ಲಿದ್ದವರು. ಯಾಕೆಂದರೆ ಮತ್ತೆ ಯಾರಿಲ್ಲ ಅವರಿಗೆ, ಮಂಚ ಬಿಟ್ಟರೆ ಇನ್ಯಾರು ಅವರೇ. ಹಾಗಾಗಿ ನೀನು ಇಷ್ಟ ಹೇಳ್ತಾ ಇರ್ತಾರೆ. ಅದಾಗಲ್ಲ ಕೃಷ್ಣ ಹೇಳೋದು. ಇಷ್ಟ ಅಂದರೆ ಭಗವಂತ ಹೇಳ್ತಾ ಇದ್ದಾನೆ, ಜ್ಞಾನೀ ತ್ವಾತ್ಮೈವ ಮೇ ಮತಂ ಅಂತ. ಜ್ಞಾನೀ ಪ್ರಿಯತಮೋ ತೋಮೇ, ಹಿಂದೆ ಹೇಳಿದ್ದ. ನನಗೆ ತಿಳಿದವರು ಅಂದರೆ ಭಾರಿ ಇಷ್ಟ ಅಂತ. ಅದನ್ನು ದೇವರು ಕಂಡವರನ್ನೆಲ್ಲ ಇಷ್ಟ ಹೇಳುವುದಿಲ್ಲ. ಅವನಿಗೆ ಸೇವೆ ಕೊಟ್ಟವರೆಲ್ಲ ಇಷ್ಟ ಆಗೋದಿಲ್ಲ. ಸೇವೆ ಕೊಟ್ಟವರ ಬಗ್ಗೆ ಅವನು ನೆಗಾಡ್ತಾ ಇರ್ತಾನೆ. 1% ಬಂತು, 2% ನಾವು ಲೆಕ್ಕ ಹಾಕ್ತಾರೆ. ಯಾಕೆಂದರೆ ಎಲ್ಲಿಯೋ ಯಾರ್ಯಾರದ್ದು ನುಂಗಿ ಹಾಕಿದ್ದಾನೆ, ಇಲ್ಲಿಗೆ ಬಂದ ಮೇಲೆ 1% ಇಟ್ಟು ಹೋಗ್ತಾನೆ. ಅವನು ನೆಗಾಡ್ಲಿಕ್ಕೆ ಬರ್ತಾ 1% ಬಂತು ಬರಲಿ, ಇನ್ನೊಂದು ಸಪ್ತಸೇವೆ ಆದಾಗ ಮತ್ತೊಂದು 1% ಬಂತು ಹೇಳ್ತಾನೆ. ಅಷ್ಟೆ, ಪ್ರಯೋಜನ ಇಲ್ಲ ಅಂತಾನೆ ದೇವರು. ಆದ್ದರಿಂದ ದೇವರು ಯಾರಿಗೂ ಬಗ್ಗುವುದಿಲ್ಲ, ಯಾವ ಕಾಲಕ್ಕೂ ಇಲ್ಲ. ನದಾನೈಹಿ ನ ಯಜ್ಞೈಹಿ ಅಂತಾನೆ. ಯಾವುದರಿಂದಲೂ ಭಗವಂತನಿಗೆ ತೃಪ್ತಿಯಾಗುವುದಾಗಲಿ, ಅವನನ್ನು ನಾವು ಪಡಿಲಿಕ್ಕಾಗಲಿ, ಅವನಿಗೇನಾದರೂ ಕೊಟ್ಟು ಪ್ರಲೋಭನೆಗೆ ಎಳೆಯುವುದಕ್ಕಾಗಲಿ ಅವನಿಗೆ ಲಂಚ ಇಲ್ಲ, ಅಂಚ ಕೊಡಲಿಕ್ಕಿಲ್ಲ, ಎಂಚವೂ ಇಲ್ಲ ಅಂತಾನೆ. ಯಾವ ರೀತಿಯಲ್ಲಿ ನೀವು ಕೊಟ್ಟರೂ ದೇವರಿಗೆ ಮುಟ್ಟುವುದಿಲ್ಲ, ಮುಟ್ಟಿಸಲಿಕ್ಕೆ ಬರುವುದಿಲ್ಲ. ನಾನು ಚೂರು ಮುಟ್ಟಿಸಿ ಬಂದೆ ಅವರಿಗೆ, ಎಂತ ಮುಟ್ಟಿಸಿ ಬರುವುದು, ಪ್ರಯೋಜನ ಇಲ್ಲ. ಅಲ್ಲಿಗೆ ತಲುಪಿಸಿ, ಕೆಲವರು ಹೇಳೋದುಂಟು, ನೀವು ಇಲ್ಲಿಗೆಲ್ಲ ಬರಬೇಡಿ, ಅಲ್ಲಿಗೆ ತಲುಪಿಸಿ ಬಿಡಿ ಇಂದ. ತಲುಪಿಸಲಿಕ್ಕಿಲ್ಲ, ಮುಟ್ಟಿಸಲಿಕ್ಕೆ ಇಲ್ಲ, ತೆಗಿಲಿಕ್ಕಿಲ್ಲ, ಕೊಡಲಿಕ್ಕಿಲ್ಲ ಅಂತ. ಅದರಿಂದ ಭಗವಂತನಿಗೆ ಇಷ್ಟ ಆಗುವುದು ಜ್ಞಾನ ಉಳ್ಳವನ ಮಾತು. ಅದನ್ನು ಅರ್ಜುನನನ್ನು ಪರ್ಯಾಯವಾಗಿ ತಿಳಿಸ್ತಾನೆ, ನೀನು ಜ್ಞಾನಿ ಅಂತ. ದೇವರು ಇಷ್ಟಪಟ್ಟ ವ್ಯಕ್ತಿ ಕೇಳಿದರೆ ಜ್ಞಾನಿ ಅಲ್ಲದಿನ್ಯಾರೂ ಅಲ್ಲ. ಅಳುತ್ತಾ ಬಂದವನನ್ನು ದೇವರು ಮುಟ್ಲಿಕ್ಕೆ ಹೋಗುವುದಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ನಿಲ್ಲಿಸ್ತಾನೆ. ಯಾಕೆ, ಬೇರೆ ಯಾರಾದರೂ ಇದ್ದಾರೋ ನೋಡ್ತಾನೆ, ಅಲ್ಲಿಗೆ ತೆರಳ್ತಾನೆ, ಮುಗಿದೋಯ್ತು.
ಆದ್ದರಿಂದ ದೇವರೇ ಬೇಕು ಅಂತ ಆಳುವವರು ಭಾರಿ ಕಡಿಮೆ ಜನ. ಇಲ್ಲ ಅಂತಲೇ ಹೇಳ್ಬೋದು, ಪ್ರಯೋಜನ ಇಲ್ಲ, ಅವನಿಗೆ ಗೊತ್ತುಂಟು. ಯಾಕೆಂದರೆ ದೇವರೇ ಬೇಕು ಅಂತ ಯಾರು ಅಳಿಲಿಕ್ಕೆ ಬರೋದೇ ಇಲ್ಲ. ಮೊದಲು ಸಣ್ಣ ಸಣ್ಣ ಹತ್ತು ಎಲ್ಲ ಜನರನ್ನು ಹುಡುಕಿ ನೋಡಿರ್ತಾನೆ, ಸುಲಭ ಆಗಿರ್ತದೆ ಅವನಿಗೆ. ಅನ್ನ ದೇವರ ಹತ್ತಿರಕ್ಕೆ ಬಂದು ಅಳ್ಳಿಕ್ಕೆ ನಿಲ್ಲುವುದೇ ಇಲ್ಲ. ಅನ್ನ ದೇವರಿಗೆ ನಿಜವಾಗಿ ಇಷ್ಟ ಆಗುವುದು ಒಬ್ಬ ಅರಿತವನು ಮಾತ್ರ. ಅರಿತವನು ದೇವರಿಗೆ ಮಾತ್ರ ಇಷ್ಟ, ಮತ್ತು ಯಾರಿಗೆ ಇಷ್ಟ ಇಲ್ಲ. ಯಾಕೆ? ಮತ್ತು ಯಾರು ಅವನನ್ನು ಇಷ್ಟ ಮೂಸುವುದೇ ಇಲ್ಲ, ಅವನಿಗೆ ದೇವರೇ ಗತಿ ಸದ್ಯಕ್ಕೆ ಹೇಳೋದಾದರೆ. ಅದನ್ನು ದೇವರು ಹೇಳ್ತಾರೆ, ನೀನು ನನಗೆ ತುಂಬ ಇಷ್ಟ. ಯಾಕೆಂದರೆ ನೀನು ಯಾರಿಗೂ ಇಷ್ಟ ಇಲ್ಲ. ಈಗ ನೀನು ಭಗವಂತನ ಅರಿವನ್ನೀಗ ಪ್ರತ್ಯಕ್ಷ ಕಂಡವ, ಎದುರು ನೋಡಿದವ, ವಿಭೂತಿಯ ನೆಲೆಯಲ್ಲಿ ವಿಶ್ವರೂಪವನ್ನು ಕಂಡವ, ನಿನಗೆ ಅಪರೋಕ್ಷ ಆಗಿದೆ ಈಗ. ಅಂದರೆ ಪ್ರತ್ಯಕ್ಷ. ದೇವರು ಏನು ಎನ್ನುವುದು ಕೇಳಿದ, ಎಲ್ಲೆಲ್ಲ ಇದ್ದಾನೆ ದೇವರು ಅಂತ ಕೇಳಿದ, ಕಂಡೇ ಬಿಟ್ಟ. ಕೇಳ್ತಾನವನು, ಹಾಗೆ ಕೇಳಿದ. ನೀನು ಹೇಳಿದೆ ಸ್ಥಿತಪ್ರಜ್ಞರು ಅಂತ, ಯೋಗಿಗಳು ಅಂತ, ಜ್ಞಾನಿಗಳು ಅಂತ, ಅವರು ಹೇಗೆ ದೇವರನ್ನು ನೋಡ್ತಾರೆ ಅಂತ ಹೇಳಿದ ಇವ. ಅವರು ಹೇಗೆ ನಿನ್ನನ್ನು ನೋಡಿ ಸಾಯ್ತಾರೆ ಕೇಳಿದ, ಹೇಳಿಕೊಟ್ಟ ಅದನ್ನು ಸಹ. ಪ್ರಯಾಣ ಕಾಲದ ಚಿಂತನೆ, ನನ್ನ ವಿಶ್ವರೂಪದ ವ್ಯವಸ್ಥೆ, ವಿಭೂತಿಗಳ ತತ್ವಗಳು ಎಲ್ಲ. ಅರ್ಜುನ ಇವತ್ತು ಪ್ರತ್ಯಕ್ಷ ಕಂಡ ವ್ಯಕ್ತಿ ಭಗವಂತನನ್ನು. ಅಪರೋಕ್ಷ ಆಗಿದವನಿಗೆ ಆ ದೃಷ್ಟಿಯಿಂದ ಪ್ರತ್ಯಪರೋಕ್ಷ. ಮೊದಲು ಅಪರೋಕ್ಷವನು, ಈಗ ಮತ್ತೆ ಪುನಃ ಭಗವಂತನನ್ನು ಪ್ರತ್ಯಕ್ಷವಾಗಿ ಕಂಡಿದ್ದಾನೆ, ವೈಭವದಿಂದ ಹಾಡಿದ್ದಾನೆ. ಬಹಳ ಚೆನ್ನಾಗಿ ಹತ್ತಿರ ಆಗಿಬಿಟ್ಟಿದ್ದವನಿಗೆ. ಅದನ್ನು ಕೇಳಿಕೊಂಡಿದ್ದಾನೆ. ನಾನು ನಿನ್ನನ್ನು ಗಮ್ಮತ್ತು ಗೆಳೆಯ ಅಂತೇಳಿ ಬೆನ್ನು ತಟ್ಟಿ ಮಾತಾಡಿದ್ದೆ, ತುಂಬ ತಪ್ಪಾಗಿದೆ ಅಲ್ವಾ ಅಂತ ಹೇಳಿದ್ದ. ಅಷ್ಟು ಅರ್ಥ ಆಗಿದೆ ಅವನಿಗೆ. ಅದರಿಂದ ಇಷ್ಟೋ ಸಿಮೆ ಅಂತ ಕೃಷ್ಣ ಬಹಳ ಸುಂದರವಾಗಿ ಹೇಳುತ್ತಾನೆ. ನೀನು ನನಗೆ ತುಂಬ ಇಷ್ಟ. ಯಾಕೆ? ನೀನು ನನ್ನನ್ನು ಕಂಡಿದ್ದೇನೆ, ನನಗೆ ಗೊತ್ತಾಗಿದೆ. ನಿನಗೆ ನಾನು ಕಾಣಿಸಿಕೊಂಡಿದ್ದೇನೆ, ಆದರೆ ನನಗಿಷ್ಟ. ಯಾರು ನನಗಿಷ್ಟ ಕೇಳಿದರೆ ನನ್ನನ್ನು ಶಾಸ್ತ್ರ ಪ್ರಕಾರವಾಗಿ ನೋಡಿದವ, ತಿಳಿದವ, ಹೇಳುವವ, ನೀ ನನಗಿಷ್ಟ ಅಂತ. ಆದ್ದರಿಂದ ಈಗ ಯಾವುದೇ ಅಪರೋಕ್ಷ ಅವನಿಗಿಲ್ಲ, ಭಗವಂತ ಬಿಟ್ಟರೆ. ಎಲ್ಲಿ ನೋಡಿದರಲ್ಲಿ ದೇವರ ತತ್ವವನ್ನು ಹುಡುಕುವವನಿಗೆ ಉಳಿದವರಿಗೆ ಅರ್ಥ ಆಗುವುದಿಲ್ಲ. ಅದನ್ನು ಉಳಿದವರಿಗೆ ಅವನು ಬೇಡ, ಉಳಿದವನಿಗೆ ಇಷ್ಟವಲ್ಲ. ಅದು ನೀನು ನನಗಿಷ್ಟ, ಆಪ್ತ ಅಂತಾನೆ. ಆಪ್ತನಿಗೆ ಯಾವತ್ತೂ ಒಳ್ಳೆಯ ಸಲಹೆ ಕೊಡ್ಬೋದು. ವಿಶ್ವಾಸ ಇದ್ದ ಆಪ್ತ ಅಂದರೆ ವಿಶ್ವಾಸಿಯಿಂದ ಅರ್ಥ. ವಿಶ್ವಾಸ ದ್ರೋಹ ಮಾಡದ ವಿಶ್ವಾಸಿಯಿಂದ ಅರ್ಥ. ಎರಡೂ ಇರ್ತದೆ. ವಿಶ್ವಾಸಿಗಳಿರ್ತಾರೆ, ವಿಶ್ವಾಸಿಗಳಂತೆ ಇರ್ತಾರೆ, ದ್ರೋಹ ಮಾಡ್ತಾರೆ, ಮತ್ತೆ ಪ್ರಯೋಜನ ಇಲ್ಲ. ಕೃಷ್ಣ ಅದಕ್ಕೆ ಇಷ್ಟ ಶಬ್ದ ಆಗಿದೆ. ಇಷ್ಟ ಅಂದರೆ ಪ್ರೀತಿಗೆ ಪಾತ್ರನಾದವನು ಅಂತ ಅರ್ಥ, ಅನಿಷ್ಟ ಆಗದವನು ಅಂತ ಅರ್ಥ, ತೊಂದರೆ ಮಾಡದವನು ಅಂತ. ಎಷ್ಟು ಕೇಳಿದರೆ ದೃಢಂ ಇಷ್ಟ ಅಂತಾನೆ. ಇಷ್ಟೋಸ್ಮೇ ದೃಢಂ ಇತಿ, ಖಂಡಿತ ಅಂತಾನೆ. ಇದರಲ್ಲಿ ಎರಡು ಮಾತಿಲ್ಲ. ಇವತ್ತು ಇಷ್ಟ, ನಾಳೆ ಅನಿಷ್ಟ ಇಲ್ಲ, ನಾಳೆ ಸ್ವಲ್ಪ ಕಮ್ಮಿ ಇಷ್ಟ ಇಲ್ಲ. ನೀನು ತುಂಬ ಇಷ್ಟ ಅಂತ ನನಗೆ ಗೊತ್ತುಂಟು ಅಂತಾನೆ. ದೃಢಂ ಇಷ್ಟ. ಎಷ್ಟು ಗಟ್ಟಿ ಇಷ್ಟ ಕೇಳಿದರೆ ಅದರ ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಗಟ್ಟಿಯಿಂದ ಮಾತ್ರ ಹೇಳ್ತೇನೆ. ಗಟ್ಟಿ ಇಷ್ಟ ಆದವನು ಅದರಿಂದ ಗಟ್ಟಿ ಅಂದರೆ ಗೊತ್ತಿಲ್ಲ. ಕೆಲವರು ಹೇಳೋದುಂಟು, ಹೇಗುಂಟು ಊಟ ಕೇಳಿದರೆ, ಭಯಂಕರ ಇತ್ತು ಊಟ. ಅದರಿಂದ ಭಯಂಕರ ಇತ್ತು ಊಟ. ಊಟ ಇಲ್ಲಿ ಆದರೂ ಭಯವನ್ನುಂಟು ಮಾಡ್ತದ? ಟೆರಿಬಲ್ಲ, ಅದು ಹೊರಬಲ್ಲ. ಆದರೆ ಹೇಳುವಾಗ ನಮ್ಮ ಶಬ್ದ, ಕಣ್ಣು, ಬಾಯಿಯೆಲ್ಲ ಅದು ಕೆಲವೊಮ್ಮೆ ಅದು ಮಾತ್ರ ಅಲ್ಲ, ಪ್ರವಚನ ಹೇಗಿದೆ, ಅದು ಭಯಂಕರ ಪ್ರವಚನ, ಅದರಿಂದ ಭಯಂಕರ ಪ್ರವಚನ. ಹೌದು, ಸಿಂಹದ ಹಾಗೆ ಗರ್ಜನೆ ಎಲ್ಲ ಮಾಡ್ತಿದ್ರೆ ಇಲ್ಲ, ಅದು ಹೇಳೋ ನಮೂನೆ. ಅದಕ್ಕಿಂತ ಬೇರೆ ಶಬ್ದ ಹೇಳಲಿಕ್ಕೆ ಬರೋದಿಲ್ಲ ನಮಗೆ, ಅಷ್ಟೇ ಶಬ್ದ ಹೇಳಲಿಕ್ಕೆ. ಊಟಕ್ಕೂ ಭಯಂಕರ ಹೇಳ್ತೇವೆ, ಪ್ರವಚನಕ್ಕೂ ಭಯಂಕರ ಹೇಳ್ತೇವೆ, ಮತ್ತು ಎಲ್ಲ ಒಂದೇ ಬಗೆಯ ಶಬ್ದಗಳು. ಅದೇ ಗಟ್ಟಿತನ ಅಂತ ಹೇಳೋದು. ಅದನ್ನೇ ದೃಢಂ ಇಷ್ಟ. ನನಗೆ ತುಂಬ ಇಷ್ಟ, ಆಯಿತಾ, ಅಷ್ಟೇ. ಅದೆಷ್ಟು ತುಂಬ ಹೇಳಲಿಕ್ಕಿಲ್ಲ. ನೀವು ಎಷ್ಟು ಬೇಕಾದರೂ 0 ಹಾಕಿ ಬಿಡಿ, ಅದು ಎಷ್ಟು ದೊಡ್ಡ ಬೇಕಾದ್ರೂ ಬಾಲ ಹಾಕಿ. ಇತಿ ಮತ್ತೇನು ಹೇಳ್ತಾನೆ? ದೃಢಂ ತಥೋ ವಕ್ಷ್ಯಾಮಿ ತೇ ಹಿತಂ. ಅದಕ್ಕೋಸ್ಕರ ನಿನಗೆ ನಾನು ಒಳ್ಳೆಯದೇ ಹೇಳುತ್ತೇನೆ ಅಂತ. ನೀನು ನನಗಿಷ್ಟ ಆದ್ದರಿಂದ ನಿನಗೆ ನಾನು ಒಳ್ಳೆಯದೇ ಹೇಳ್ತೇನೆ. ಸರ್ವಗುಹ್ಯತಮಂ ಹಿತಂ ವಕ್ಷ್ಯಾಮಿ. ಶಾಸ್ತ್ರದಲ್ಲಿ ಮಡುಗಟ್ಟಿದ ತುಂಬ ಸಾರಭೂತವಾಗಿರತಕ್ಕ ಒಳ್ಳೆಯದನ್ನೇ ಹೇಳ್ತೇನೆ. ಒಳ್ಳೆಯದು ಸುಮಾರು ಇರ್ಬೋದಲ್ಲ ಅಂದರೆ ನಿನಗೆ ತೇ ಹಿತಂ, ನಿನಗೆ ಹಿತವಾಗುವುದೇ ಹೇಳ್ತೇನೆ. ಇದು ವೈಯಕ್ತಿಕ. ನಾನಿವತ್ತು ಶಾಸ್ತ್ರದ ಎಲ್ಲ ಸಾರವನ್ನು ಎಲ್ಲ ಜನರಿಗಾಗಿ ನಿನ್ನನ್ನಿಟ್ಟುಕೊಂಡು, ಎರಡೂ ಕೃಷ್ಣನದ್ದು ಆಗಿದೆ ಆಟ. ಅರ್ಜುನನಿಗೂ ಹೇಳಿದ್ದುಂಟು, ಕೊನೆಯೊಮ್ಮೆ ಹೇಳಿದ್ದುಂಟು ಅರ್ಜುನನಿಗೆ, ನಿನಗೆಂತ ಬೇಕಾಗಿಲ್ಲಯ್ಯ, ನೀನೆಲ್ಲ ದೈವಿಕ ಸಂಪತ್ತನ್ನೇ ಹೊತ್ತು ತಂದವ. ಆದರೂ ಜನರು ಕೇಳಿಕೊಳ್ಳಿ ಆಸುರ ಸಂಪತ್ತು ಹೇಗಿರ್ತಾರೆ ಹೇಳುತ್ತೇನೆ ಅಂತ ಹೇಳ್ತಾನೆ. ಅದು ಹೇಳಿದ್ದಾನವ. ತ್ರಿವಿಧ ಶ್ರದ್ಧೆ ಹೇಗಿರ್ತದೆ, ನಿನಗೆ ಒಳ್ಳೆ ಶ್ರದ್ಧೆ ಇದೆ, ಆದರೂ ರಾಜಸ ತಾಮಸರು ಹೇಗಿರ್ತಾರೆ. ಅಲ್ಲ, ನೀನು ಒಳ್ಳೆಯದನ್ನೇ ಊಟ ಮಾಡ್ತಿ, ಆದರೆ ಕೆಲವರು ಕೆಟ್ಟದ್ದು ಊಟ ಮಾಡ್ತಾರಲ್ಲ, ಅವರಿಗೆ ಪಟ್ಟಿ ಕೊಡ್ತೇನೆ ಅಂತ ಹೇಳಿಬಿಟ್ಟಿದ್ದಾನೆ. ಕಟ್ಟೊಮ್ಮಲ ಒಣ ಅತ್ಯುಷ್ಣ ಎಲ್ಲ ಬಿಸಿ ಬಿಸಿ ಕಾಫಿ ಕುಡಿಯೋರು, ಹಾಗೆ ಹುಳಿ ಹುಳಿ ಪದಾರ್ಥ ತಿನ್ನುವವರು, ನಿನ್ನೆ ಮೊನ್ನೆ ಕಡ್ದದ್ದು ಇವತ್ತು ಇಡ್ಲಿ ಮಾಡಿ ತಿನ್ನುವವರು, ಅವರಿಗೆಲ್ಲ ಹೇಳುತ್ತೇನೆ ನೀವು ಕೆಟ್ಟವರು, ರಾಕ್ಷಸರು ಅಂತ ಹೇಳ್ತೇನೆ ಅಂತ ಪಟ್ಟಿ ಕೊಡ್ತೇನೆ ಅಂತ. ಉಳಿದವರಿಗೆ ಕೊಡುವ ಪಟ್ಟಿಯಲ್ಲಿ ಅರ್ಜುನನಿಗೆ ಸುಮ್ಮನೆ ಹೇಳು, ನೀನು ಕೂತ್ಕೋ ಅಂತ. ಅವನು ಎದುರು ಕೂತ್ಕೊಳ್ಳಿಕ್ಕೆ ನಿಮಿತ್ತ ಮಾತ್ರ ಭವ, ನೀನು ಲೆಕ್ಕಕ್ಕಿರಯ್ಯ, ಜನ ಸುಮಾರಿದ್ದಾರೆ ಅಂತ. ಈಗ ತಿರುಗಿಸಿ ಹೇಳ್ತಾನೆ ಕೃಷ್ಣ, ವಕ್ಷ್ಯಾಮಿ ತೇ ಹಿತಂ, ನಿನಗೆ ಹೇಳ್ತೇನಯ್ಯವಾ ಅಂತ. ಇಷ್ಟೋಸಿ ನನಗೆ ನೀನು ತುಂಬ ಇಷ್ಟ ಆದ್ದರಿಂದ ನಿನಗೆ ಒಳ್ಳೆಯದನ್ನು ಹೇಳ್ತೇನೆ. ದೃಢಂ ಹಿತಂ ವಕ್ಷ್ಯಾಮಿ, ಅಲ್ಲಿಗೂ ಅನ್ನೋದು ಮತ್ತೆ ಅದಕ್ಕೆ ಆಚೀಚೆ ಮಾಡಿಟ್ಟಿದ್ದಾನೆ.
ನಾನು ನಿನಗೆ ಒಳ್ಳೆ ಗಟ್ಟಿ ಹಿತ ಆಗುವಂತೆ ಹೇಳ್ತೇನೆ ಅಂತಾನೆ. ಹಿತ ಅಂದರೆ ಕೆಲವರದ್ದು ಮಾತು ಸತ್ಯ ಇರ್ತದೆ, ಆದರೆ ಅದು ಹಿತ ಆಗಿರುವುದಿಲ್ಲ. ಆದರೆ ಅಂಥ ಮಾತು ಬಿಡಬೇಕು ಅಂತ ಇರುವುದು ಎಲ್ಲಿ? ಸಂಪ್ರದಾಯದಲ್ಲಿ, ವ್ಯವಹಾರದಲ್ಲಿ, ಮತ್ತು ಅಧ್ಯಾತ್ಮದಲ್ಲಿ ಅಲ್ಲ. ಅಧ್ಯಾತ್ಮದಲ್ಲಿ ಯಾವ ಕಾಲದಲ್ಲಿಯೂ ಸಹ ಹಾಗೆ ಹೇಳಲಿಕ್ಕೆ ಇಲ್ಲ. ಹಿತವಾಗುವಂತೆ ಹೇಳಿ ಅದು ಅಹಿತ ಆಗುವುದಾದರೆ ಬಿಡಿ, ಹಿತ ಆಗುವುದಂತ ಹೇಳಿ ಅಹಿತವಾಗೋದು ಬಿಡಿ ಅಂದರೆ ಅರ್ಥ ಎಂಥದ್ದು? ಬೆಳಿಗ್ಗೆ ಬೇಗ ಹೇಳಬೇಕೋ ಬೇಡವೋ? ಅದು ಅಹಿತ. ಬೆಳಿಗ್ಗೆ ಯಾರಾದರೂ ಬೇಗ ಹೇಳುತ್ತಾರೆ? ರಾತ್ರಿ ಬೇಕಾದರೆ ನೀವು ತಡ ಮಲಗಿ ಅಂತೇಳಿ ಒಪ್ಪಿಕೊಳ್ಳುತ್ತೇವೆ. ಬೆಳಿಗ್ಗೆ ಬೇಗ ಹೇಳಬೇಕು ಮಾತ್ರ ಹೇಳಬೇಡಿ. ಇದೆಂದು ಉಪಯೋಗ ಆಯಿತು? ಸ್ವಲ್ಪವೇ ತಿನ್ನಿ, ಅದು ಹೇಳಲೇಬೇಡಿ. ಸಿಕ್ಕಾಬಟ್ಟೆ ತಿನ್ನಿ ಹೇಳಿ ಖುಷಿ ಆಗ್ತದೆ. ಹೊತ್ತೊತ್ತಿಗೆ ಮಾತ್ರ ತಿನ್ನಿ, ಅದೆಲ್ಲ ಆಗೋದಿಲ್ಲ. ಪುರುಸೋತಾದಾಗೆಲ್ಲ ತಿನ್ನಿ ಹೇಳಿ ಅದು ಸರಿಯಾಗಿದೆ. ಈಗ ಅಹಿತವಾದದ್ದನ್ನೆಲ್ಲ ನೀವು ಒಪ್ಪಿಕೊಳ್ಳೋದಾದರೆ ಮತ್ತೆ ಶಾಸ್ತ್ರ ಯಾಕಿರುವುದು? ಅದನ್ನ ಹಿತ ಅದು ಯಾವತ್ತೂ ಕಷ್ಟ, ಅದು ಒಪ್ಪಿಕೊಳ್ಳುವುದು ಭಾರಿ ತೊಂದರೆ ಆಗುತ್ತೆ. ಅದು ಸತ್ಯ, ಆದರೆ ಮನುಷ್ಯರಿಗೆ ಅದು ಪಥ್ಯ ಅಲ್ಲ, ಅವನಿಗೆ ಅದು ಬೇಡ, ಮಿಥ್ಯ. ಅದು ಪ್ರಯೋಜನ ಇಲ್ಲ ಅಂದನು. ನೀವು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಕೂತ್ರೆ ನಾವು ಸಾಯಬೇಕಾಗುತ್ತದೆ. ಅಲ್ಲ, ಶಾಸ್ತ್ರಗಾರರು ಸಾಯಲಿಕ್ಕೆ ಹೇಳ್ತಾರ? ಚೆನ್ನಾಗಿ ಬದುಕಿ ಹೇಳಿದ್ದಲ್ಲ ಅವರು. ನಮಗೆ ಅರ್ಥವೇ ಆಗುವುದಿಲ್ಲ. ನಮ್ಮ ಬದುಕು ಮೊದಲೇ ತಪ್ಪಿ ಹೋಗಿ ಆಗಿದೆ, ಎಲ್ಲಿಯೋ ನಡೆದಾಗಿದೆ. ಸರಿ ಮಾಡಲಿಕ್ಕೆ ನಮ್ಮ ಮನಸ್ಸು ಕೇಳುವುದಿಲ್ಲ. ಇತ್ತ ಬರುವ ಅಂದರೆ ಎಲ್ಲರನ್ನು ನೋಡುವಾಗ ಆಶ್ಚರ್ಯ ಆಗುತ್ತೆ. ನಾವು ಒಂದೇ ಯಾಕೆ ಹಿತವಾಗಿ ಬದುಕಬೇಕು? ಇಷ್ಟೆಲ್ಲ ಲೋಕವೇ ಅಹಿತವಾಗಿರುವಾಗ ನಮಗೊಂದು ಮಾತ್ರ ಹಿತೋಪದೇಶ ಯಾಕೆ? ಯೋಚನೆಗೆ ಬರ್ತದೆ. ಹಾಗಾಗಿ ಯಾರೂ ಸಹ ಸತ್ಯದಲ್ಲಿ, ನ್ಯಾಯದಲ್ಲಿ, ಧರ್ಮದಲ್ಲಿ ನಿಷ್ಠೆಯೇ ಪಡೆಯುವುದೇ ಇಲ್ಲ. ಹೇಗೆ ಲೋಕ ನೋಡಿದರೆ ಎಲ್ಲಿಯೂ ಅಂತ ಹೆಜ್ಜೆ ಕಾಣುವುದಿಲ್ಲ. ಅದೊಂದು ಉಂಟೆ ಅಂತ ಯೋಚನೆ ಬರುತ್ತೆ. ಮತ್ತೊಬ್ರಿಗೆ ಹೇಳೇ ಬಿಟ್ರು ಎಲ್ಲ ಇತ್ತು, ಅದು ಕೃತಯುಗದಲ್ಲಿ, ಈಗಿಲ್ಲ ಅಂತ ಮುಗ್ದೋಯ್ತಲ್ಲ, ಇವರೇ ಹಾಕಿ ಬಿಡ್ತಾರೆ. ಮತ್ತು ದಾಸರು ಗಟ್ಟಿ ಹೇಳಿದ್ರು ಅಂತ ಹೇಳಿಕೊಂಡು ಹೋಗಿ, ಸತ್ಯವಂತರಿಗಿದ್ದು ಕಾಲವಲ್ಲ. ಮತ್ತು ನಾವೆಂತ ಸಾಯುವುದ? ಅದು ಗೊತ್ತಿಲ್ಲ. ದಾಸರು ಕೆಳಗೆ ಬರಲಿಲ್ಲ. ಹಾಗಾದರೆ ಕೊನೆಗೆ ಎಲ್ಲ ಮುಳುಗಿ ಸಾಯಿರಿ ಬಿಟ್ಟಲ್ಲ ಅಂತ ನಿಲ್ಲಿಸಿದರೆ ಒಳ್ಳೆದಿತ್ತು. ಅದಿಲ್ಲ, ಅವ್ರು ಮೊದಲೇ ಹೇಳಿಕೊಂಡ್ರು ಸತ್ಯವಂತರಿಗಿದು ಕಾಲವಲ್ಲ ಅಂತ. ಸರಿ, ಮತ್ತು ಬದುಕಿದ್ದವರು ಎಲ್ಲರೂ ಸುಳ್ಳರ? ಯಾರಿಗೂ ಅಭಿಮಾನ ಇಲ್ಲವ? ತಾವು ಸತ್ಯವಂತರಾಗಬೇಕು ಅಂತ ಎನ್ನತಕ್ಕಂಥ ಪ್ರಯತ್ನವೂ ಇಲ್ಲವೇ? ಜನರು ಬಿಡುವುದಿಲ್ಲ ಅಂತ ಹೇಳಿಕೊಂಡು ನಾವು ಸುಳ್ಳರಾಗಿ ಹೋಗುವುದೆಯಾ? ಕೊನೆಗೆ ಕೆಳಗೆ ಬರಿಬೇಕಿತ್ತವರು. ಅಂಥ ಯಾರಾದರೂ ಸತ್ಯವಂತರಿದ್ದರೆ ಈಗ ಬೇಗನೆ ಸತ್ತು ಬಿಡಿ, ಅದಾದರೆ ತೊಂದರೆ ಇಲ್ಲ, ಪ್ರಯೋಜನ ಆಗಲಿಲ್ಲ. ಆದ್ದರಿಂದ ಕಾಲದಲ್ಲಿ, ಯಾವ ಕಾಲದಲ್ಲಿಯೂ ತ್ರಿವಿಧಾ ಭವತಿ ಶ್ರದ್ಧಾ ಹೇಳಿದಾಗೆ, ಶ್ರದ್ಧಾಮಯೋಯಂ ಪುರುಷಃ, ತ್ರಿವಿಧ ಜೀವರು ಎಲ್ಲ ಯುಗದಲ್ಲಿ ಇದ್ದಾರೆ. ಕೃತಯುಗದಲ್ಲಿ ರಾಕ್ಷಸರೇ ಇರಲಿಲ್ವ? ಇದ್ದರು, ಕಮ್ಮಿ ಇದ್ದರು. ಕಲಿಯುಗದಲ್ಲಿ ರಾಕ್ಷಸರಿಲ್ವಾ? ಇದ್ದಾರೆ, ಪೂರ ಇದ್ದಾರೆ. ಸಜ್ಜನರು ಇದ್ದಾರೆ ಸ್ವಲ್ಪ. ಕೃತಯುಗದಲ್ಲಿ ರಾಕ್ಷಸರು ಸ್ವಲ್ಪ ಇದ್ದರು, ಕಲಿಯುಗದಲ್ಲಿ ಸಜ್ಜನರು ಸ್ವಲ್ಪ ಇರುವುದು ಅಷ್ಟೇ. ಎಲ್ಲರೂ ರಾಕ್ಷಸರೇ ಇರುವುದು ಕಲಿಯುಗದಲ್ಲಿ, ಒಂದಲ್ಲ ಒಂದು ರೀತಿಯಿಂದ. ರಾಕ್ಷಸರು ಅಂದರೆ ಏನು ವಿಕಾರ ರೂಪ ಇಲ್ಲ. ರಕ್ಷಂತಿ ಏಭ್ಯ ಇತಿ ಅಷ್ಟೇ. ಯಾರಿಂದಲಾಗಿ ಜನ ರಕ್ಷಣೆಗೋಸ್ಕರ ಹಾತೊರೆಯುತ್ತಾರೋ ಅವರು ರಾಕ್ಷಸರು. ಪ್ರತಿಯೊಬ್ಬರಿಂದ ಎಲ್ಲ ಕಡೆಯಿಂದಲೂ ತಮ್ಮ ರಕ್ಷಣೆಗೋಸ್ಕರ ಯಾರಾದರೂ ಗೊಂದಲಕ್ಕೆ ಬಿದ್ದಿದ್ರೆ ಅಂಥ ಜನ ಉಂಟು ಅಂತಾದರೆ ಅದು ರಾಕ್ಷಸ ಜನ ಅಂತ ಅರ್ಥ. ನಿರ್ಭಯವಾಗಿ ನೆಮ್ಮದಿಯಿಂದ ಬದುಕುವಂತಿರಬೇಕು. ನೋಡಿ, ನಾವಿವತ್ತು ಶಬ್ದಕ್ಕೆ ಹೆದರುತ್ತೇವೆ, ಇನ್ನಿತರ ವಸ್ತುಗಳಿಗೆ ಹೆದರುತ್ತೇವೆ. ಅಂಥದ್ದನ್ನೆಲ್ಲ ತಯಾರು ಮಾಡಿ ಹಾಕ್ತಾ ಇದ್ದಾರೆ. ಆಗುವಾಗ ಅವರು ತಯಾರಕರು ಎಲ್ಲರೂ ಸಹ ರಾಕ್ಷಸರು, ಬದುಕಲಿಕ್ಕೆ ಬಿಡದವರು ಎಲ್ಲ ರೀತಿಯಿಂದ. ಆದ್ದರಿಂದ ಯಾವ ಕಾಲದಲ್ಲಿ ಇದ್ದೇ ಇರ್ತಾರೆ. ಆದ್ದರಿಂದ ಕಾಲದ ಘಟ್ಟದಲ್ಲಿ ಜನರನ್ನು ಹೇಳಲಿಕ್ಕಿಲ್ಲ. ಅದನ್ನು ನಿನಗೆ ಹಿತವಾಗಿ ಹೇಳುತ್ತೇನೆ, ಅದು ನಿನಗೆ ಪಥ್ಯವು, ಅದು ನಿನಗೆ ಮನಸ್ಸಿಗೆ ಒಳ್ಳೆಯದ ಮಾಡುವುದು, ನಿನ್ನ ಬದುಕಿನಲ್ಲಿ ಶ್ರೇಯಸ್ಕರವಾದದ್ದು. ಹಿಂದೆ ಹೇಳಿದ್ದವನು ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಆದ್ದರಿಂದ ನಿನ್ನ ಯೋಗಕ್ಷೇಮ ನನ್ನ ಕೈಯಲ್ಲಿದೆ ಅಂತಾನೆ ಕೃಷ್ಣ. ಅದಕ್ಕೋಸ್ಕರ ನಿನಗೆ ಒಳ್ಳೆಯದು ಹೇಳುತ್ತೇನೆ. ಗುರುಗಳು ಒಳ್ಳೆಯದು ಏನು ಹೇಳುವುದು? ಓದು ಅಂತ ಹೇಳೋದು ಅಷ್ಟೇ, ಮತ್ತೆಂತ ಹೇಳುವುದೇ ಇಲ್ಲ. ಅದರ ಆಚೆಗೆ ಹೇಳಲಿಕ್ಕೆ ಅವರಲ್ಲಿ ಒಳ್ಳೆ ಹೇಳುವಾಗ ಇಷ್ಟು ದೊಡ್ಡದು ಮಾಡಿ ಹೇಳ್ತಾರೆ. ಕೊನೆಗೇನು ಹೇಳ್ತಾರೆ ಅಂದರೆ, ನೀನು ಒಳ್ಳೆಯ ರೀತಿಯಲ್ಲಿ ಅಧ್ಯಯನ ಮಾಡಾಯ್ತಾ ಅಷ್ಟೇ. ಕೊನೆಗೂ ಓದು ಹೇಳುವುದಕ್ಕಿಂತ ಆಚೆಗೆ ಅವರ ಹತ್ರ ಹೇಳಲಿಕ್ಕಿರುವುದಿಲ್ಲ. ಆದರೆ ಅದು ಹಿತ ಎನ್ನುವುದರ ಬೋಧೆ ಮಾತ್ರ ಮೊದಲಿಗೆ ಕೊಡ್ತಾರೆ. ಅದು ನಿನಗೆ ಒಳ್ಳೆಯದಾಗತ್ತೆ. ಇನ್ನು ಮುಂದಕ್ಕೆ ಅದು ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ, ಬಾಳಿನಲ್ಲಿ ಬೆಳಗಿಸಲಿಕ್ಕೆ ಕಾರಣ ಆಗುತ್ತೆ. ಅಂಥ ಮಾತನ್ನು ನಿನಗೆ ದೃಢಂ ವಕ್ಷ್ಯಾಮಿ, ಅಲ್ಲಿಗನ್ನವೇ. ಮತ್ತೆ ನಿನಗನ್ನು ನಾನು ಚೆನ್ನಾಗಿ ಹೇಳುತ್ತೇನೆ ಅಂತಾನೆ. ನಿನಗೆ ಒಳ್ಳೆಯದನ್ನು ನೀನು ನನಗೆ ತುಂಬ ಇಷ್ಟ ಅಂತೇಳಿ ನಿನಗದನ್ನು ನಾನು ಚೆನ್ನಾಗಿ ಹೇಳುತ್ತೇನೆ ಅಂತಾನೆ. ದೃಢಂ ವಕ್ಷ್ಯಾಮಿ ಅಂತ ಸರಿಯಾಗಿ ಹೇಳುತ್ತೇನೆ. ನಿನಗೆ ದೃಢತೆ ಬರುವಂತೆ, ನಂಬಿಕೆ ಬೆಳೆಯುವಂತೆ, ಅಚಲವಾದ ನಿರ್ಧಾರ ಪಡೆಯುವಂತೆ, ಮತ್ತಲ್ಲಿಂದ ಕದಲದಂತೆ ನಾನು ಹೇಳುತ್ತೇನೆ. ಇದು ಮುಖ್ಯ. ಇದು ಕೊನೆಗೆ ಗುರುಗಳು ಹೇಳಿದ ಪಾತ್ರ. ಗುರುಗಳಿಲ್ಲಿ ಹೇಳಿದ ಅನೇಕ ಮಾತುಗಳಿಲ್ಲಿ ಕಾಣ್ತದೆ. ಒಂದು, ಸಕಲ ಶಾಸ್ತ್ರದ ಸಾರ ನಿನ್ನ ಮುಂದೆ ಇಡ್ತೇನೆ ಎನ್ನುವುದು ಒಂದು, ಮತ್ತೊಮ್ಮೆ ಹೇಳುತ್ತೇನೆ ಎನ್ನುವುದು ಇನ್ನೊಂದು. ಯಾಕೆಂದರೆ ಎಷ್ಟು ಹೇಳಿದರೂ ಗುರುಗಳಿಗೆ ತೃಪ್ತಿ ಇಲ್ಲ. ಶಿಷ್ಯನಿಗೆ ಸಾಕು ಕಾಣುತ್ತೆ, ಗುರುಗಳಿಗೆ ಸಾಕು ಕಾಣುವುದಿಲ್ಲ. ಇದು ವಿಶೇಷ.
ಗುರುಗಳು ಯಾವತ್ತೂ ಮತ್ತೆ ಮತ್ತೆ ಪಾಠ ಮಾಡಲಿಕ್ಕೆ ತಯಾರಿರ್ತಾರೆ. ಶಿಷ್ಯನಿಗೆ ಮಂಗಳ ಬೇಗ ಮಾಡಿ ಸರ್, ಅದನ್ನು ಬೇಗ ಮುಗಿಸಿ ಅಂತ. ಮತ್ತೆ ಬೇಕಾದರೆ ಬರ್ತೇವೆ ಇರಲಿ, ಒಂದು ಮುಗೀತು ಅಂತ ಆಗಲಿ ಅಂತ. ಆದ್ದರಿಂದ ಪರೀಕ್ಷೆಗೆ ಹಾತೊರೆಯುವವನು ಶಿಷ್ಯ. ಯಾವತ್ತು ಪರೀಕ್ಷೆ ಅಂತ, ಪರೀಕ್ಷೆ ದಿನ ಓದ್ತಾನೆ ಅಂತಿಲ್ಲ. ಕೇಳಲಿಕ್ಕೆ ಯಾವಾಗ ಪರೀಕ್ಷೆ ಮಾಡ್ತೀರಿ? ಮಾಡ್ತೇನೆಯ್ಯ, ಹೇಳುವುದೆಂಥದ್ದು ಕೇಳ್ತಾರೆ. ಅಲ್ಲ, ಯಾವಾಗ ಪರೀಕ್ಷೆ ಮಾಡ್ತೀರಿ? ಒಟ್ಟು ಮುಗೀಲಿ ಅಂತ. ಪರೀಕ್ಷೆ ಯಾಕೆ ಮಾಡಬೇಕು ಹೇಳಿದರೆ ನಿಮ್ಮನ್ನು ಬಿಟ್ಟು ಹೋಗುವ ಅಂತ, ಮತ್ತೆಂದಲ್ಲ. ಹೆಚ್ಚಿನ ಗುರುಗಳೆಲ್ಲ ಪರೀಕ್ಷೆ ಮತ್ತೆ ಮುಂದುವರಿಸ್ತೇನೆ, ಮತ್ತೆ ಮಾಡ್ತೇನೆ ಹೇಳ್ತಾ ಇರ್ತಾರೆ. ಯಾಕೆ ಪರೀಕ್ಷೆ ಮಾಡಿದರೆ ಮತ್ತೆ ನಾಳೆ ಬರುವುದಿಲ್ಲ ಅಂತ ಗೊತ್ತುಂಟು ಅವರಿಗೆ. ಈ ನನಗೆ ಕೆಲವೆಲ್ಲ ವ್ಯವಹಾರ ನೋಡುವಾಗ ಕಾಣುವುದು ನಂದು ವಿಚಿತ್ರ ದೃಷ್ಟಾಂತಗಳು. ಭಂಡಾರಿಯವ ಹೇರ್ ಕಟ್ಟಿಂಗ್, ಭಂಡಾರಿ ಸೆಲೂನ್, ಅವನು ಮೆಲ್ಲ ಕತ್ತರಿಸ್ತಾ ಇರ್ತಾನೆ. ಯಾಕೆ ಕೂದಲಿನ ಮೇಲೆ ಇಷ್ಟ ಅಲ್ಲ ಅವನಿಗೆ, ಪ್ರೀತಿ ಅಲ್ಲ, ಮತ್ತು ಗಿರಾಕಿ ಮೇಲೆ ಕಾತರ ಅವನಿಗೆ. ಇನ್ನೊಬ್ಬರು ಬಂದು ಬೇಗ ಮಾಡಿಬಿಡ್ತಾನೆ. ಅವನಿಗೆ ಕೈ ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತಷ್ಟೇ. ಒಬ್ಬನದ್ದು ಬೋಳಿಸಿದ ನಂತರ ಇನ್ನೊಬ್ಬ ಸಿಗಬೇಕು ಅವನ ಕೈಗೆ ತಲೆ. ಹಾಗಾದರೆ ಮಾತ್ರ. ನಾವು ಯಾವುದಾದ್ರೂ ರನ್ನಿಂಗ್ ಡೇ ಹೋದರೆ ಮೆಲ್ಲ ಮಾಡ್ತಾ ಇರ್ತದೆ. ಯಾಕೆ ಜನ ಬರೋದಿಲ್ಲ, ನಿಧಾನ ಬರ್ತಾನೆ. ಯಾವುದೋ ಒಂದು ಹಳೆಯ ಅಂಗಡಿ ಹೋದರೆ ಅಲ್ಲಿ ಜನವೇ ಬರೋದು ಕಮ್ಮಿ ಇರ್ತದೆ, ಇನ್ನಷ್ಟು ತಡ ಆಗುತ್ತೆ. ಅದಕ್ಕೆ ಎಲ್ಲಿ ಹೋಗಬೇಕಂದ್ರೆ ಜನ ಜಂಗುಳಿದ್ದಲ್ಲಿ, ಗಲಾಟೆ ಜಾಸ್ತಿ ಇದ್ದಲ್ಲಿ ಆದಿತ್ಯವಾರವೇ ಅದು ಹೊತ್ತು ನೆತ್ತಿಗೇರಿದಾಗಲೇ ಓಡಬೇಕು. ಆಗ ಜನ ಸುಮಾರು ಇರ್ತದೆ. 10 ಗಂಟೆ ನಂತರ ಜನ ಕಿಕ್ಕಿರಿರ್ತದೆ. 2 ನಿಮಿಷದಲ್ಲಿ ಅಷ್ಟೇ ಚೆನ್ನಾಗಿ ಆಗ್ತದೆ. ಪರಪರ ಕತ್ತರಿ ಓಡಿತದೆ. ದುಡ್ಡು ಪೂರ ತಗೊಳ್ತಾನೆ, ಬೇಗ ಹೊರಗೆ ಬರ್ಬೋದು. ಇದೆಲ್ಲ ಉಪಾಯಗಳು, ವ್ಯವಹಾರ ಪ್ರಪಂಚ. ಹೀಗೆ ಇವತ್ತು ಅಂದರೆ ನನಗಿದು ಕಂಡಾಗ ಶಿಷ್ಯರ ಸಮುದಾಯ ಅರ್ಥ ಆಗೋದು. ಅವರಿಗೆ 2 ದಿನದಲ್ಲಿ ಪಾಠ ಮುಗಿಬೇಕು. ದೊಡ್ಡ ಗ್ರಂಥಗಳು ಮುಗೀತೊಂದಾಗಬೇಕು. ಅದು ಹೇಗೆ ಓದಬೇಕು, ಹೇಗೆ ಓದಿಸ್ಬೇಕೇನು ಪ್ರಶ್ನೆ ಇಲ್ಲ. ಕೆಲಸ ಆಗಬೇಕು, ಮಂಗಳ ಆಗಬೇಕು, ಓದಿದ ಅಂತ ಆಗಬೇಕು, ಸರ್ಟಿಫಿಕೇಟ್ ಕೊಡಬೇಕು, ಪದವಿ ಸಿಗಬೇಕು. ಆದರೆ ಗುರುಗಳಿಗೆ ಆಗಲ್ಲ. ಅವನು ಊಟ ಮಾಡೋ ವೈದ್ಯರು ಹೇಳ್ತಾರೆ, ನೀನು ಎಷ್ಟು ತಿನ್ನಬೇಕು ಅಷ್ಟು ತಿನ್ನಬೇಕು. 1/4 kg ಅರ್ಧ kg ಅಷ್ಟೊಂದು ಹೊಟ್ಟೆಯಲ್ಲಿ ಹಿಡಿದು ಅಷ್ಟು ತಿನ್ನಲೇಬೇಕು. ಅದಕ್ಕಿಂತ ಹೆಚ್ಚು ಕೆಲವರದ್ದು ಬಿಡಿ, ತಿನ್ನಬೇಕು. ಆದರೆ ಅದನ್ನೇ ಕಚ್ಚಿ ತಿನ್ನು, ನಿಧಾನ ತಿನ್ನು, ಅರ್ಧ ಗಂಟೆ ಮಾಡಿ ತಿನ್ನು. ನೀನು ಅದನ್ನು ರುಚಿ ನೋಡಿ, ಜೊಲ್ಲು ರಸ ಸೇರಿಸಿ, ಜೀರ್ಣಾಂಗಕ್ಕೆ ಹೋದದ್ದು ಗೊತ್ತಾಗಿ, ಮುಟ್ಟಿ ನೋಡಿ, ಹೊಟ್ಟೆ 1 ಇಂಚು ಮೇಲೆ ಬಂತ ಅಂತ ನೋಡಿ ತಿನ್ನಬೇಕು. ಅದನ್ನು ಪರೀಕ್ಷೆ ಮಾಡಿ ನೋಡಿ, ಕೈಯಲ್ಲಿ ಎತ್ತಿ ಎಂತುಂಟು ಅಂದರೆ ಕೆಲವೊಮ್ಮೆ ಚೇರಟೆಯಲ್ಲೇ ಇರ್ತದೆ. ಅದಕ್ಕೆ ಅವ್ರು ವೈದ್ಯರು ಹೇಳಿದ್ದಾಗೆ ನಿಧಾನ ನೋಡಿ ತಿನ್ನು, ಬಾಯಲ್ಲಿ ಹಾಕಿದ ನಂತರ ಹುಡುಕಿ ತಿನ್ನು ಎಂತ ಅಂತ ಗೊತ್ತಾಗಲಿ ಕಚ್ಚಿದ್ದೇನು ಅಂತ. ಕೈಯಲ್ಲಿ ತಪ್ಪಿದ್ರು, ಕಣ್ಣಿಗೆ ನಿಲುಕಿದ್ರು, ಕೆಲವೊಮ್ಮೆ ಹಲ್ಲಿಗೆ ಸಿಗ್ತದೆ, ಚೇರಂಟೆ ತೆಗೆದಿಡ್ಲಿಕ್ಕೆ ಬರ್ತದೆ. ಹಾಗೆ ಇಲ್ಲ, ನಡೆಯುವ ಸಂಪ್ರದಾಯಗಳಿದು. ಇದೇನು ಹೊಸತು ಅಸಹಜ ಏನು ಅಲ್ಲ, ಸಹಜ. ಅದಕ್ಕೆ ವೈದ್ಯರು ಹೇಳಿದ್ದಾಗೆ ನಿಧಾನ ತಿನ್ನು, ನೋಡಿ ತಿನ್ನು, ಕಚ್ಚಿ ತಿನ್ನು, ಇನ್ನಷ್ಟು ಮೆಲುಕು ಹಾಕಿ ತಿನ್ನು ಎಲ್ಲ. ಅಷ್ಟೇ ವಸ್ತುಗಳು ದೀರ್ಘ ಮಾಡೋದು. ಒಂದು ಊಟ ಅಂದರೆ ಅರ್ಧ ಗಂಟೆ, 2 ನಿಮಿಷದಲ್ಲಿ ಆಗ್ಬೋದು. ಅದು ಒಮ್ಮೆಲೆ ಕಲಿಸಿ, ಒಮ್ಮೆಲೆ ಇಕ್ಕಿ, ಕೈ ದೊಡ್ಡದು ಮಾಡಿ, 2 ಕೈ ಒಟ್ಟಿಗಾದರೆ ಇನ್ನೂ ಬೇಗ ಆಗ್ತದೆ. ಎಲ್ಲ ಕಡೆ ಬಾಯಿ ಓಡಿಸಿ ಗುಣಂ ಮಾಡಿಬಿಟ್ರೆ ಹೊಟ್ಟೆ ಹೋಯಿತು, ತುಂಬಿತಾ ಇಲ್ಲೋ, ಹೊಸೆ ಆಯಿತು, ಇನ್ನೇನು ಪ್ರಯೋಜನ ಇಲ್ಲ. ಆದರೆ ಅದನ್ನೇ ನಿಧಾನ. ಅದು ಗುರು ಮತ್ತು ಗುರುವಿನ ಅಧ್ಯಾಪನದ ಕ್ರಮ ಇದು. ಒಂದೇ ಸಂಗತಿಯನ್ನು ತಿಳಿಯಾಗಿ ಬಿಡಿಸಿ, ಅದರ ಪ್ರತಿಯೊಂದು ಸಾರವನ್ನು ತಿಳಿಸಿಕೊಟ್ಟು, ಅದರ ವೈಭವವನ್ನು ಚೆನ್ನಾಗಿ ಅರ್ಥ ಮಾಡಿಸಿ, ಅದನ್ನು ಹಾಕಿದ್ರಂದರೆ ಗಟ್ಟಿಗೊಳಿಸಿ, ನಿಧಾನ ಊಟ ಮಾಡುವುದರಿಂದ, ರುಚಿ ನೋಡಿ ಆಸ್ವಾದಿಸಿ ಅನುಭವಕ್ಕೆ ತಂದು ಕಣ್ಣಾಡಿಸಿ ಕೈ ತಿರುಗಿಸಿ ತಿನ್ನುವುದರಿಂದ ಆರೋಗ್ಯ ವೃದ್ಧಿಸ್ತದೆ. ಇಷ್ಟೇ. ಗಡಿಬಿಡಿಯಿಂದ ಊಟ ಮಾಡುವಾಗ ಇಡೀ ಚೇರಂಟೆಗಳು ಸಿಗುವುದು ಸಾಧ್ಯತೆ ಇರುವುದರಿಂದಲೂ ಮತ್ತು ಸುಮ್ಮನೆ ವ್ಯರ್ಥ ಆಗುವುದರಿಂದಲೂ, ಆರೋಗ್ಯ ಕೆಡುವುದರಿಂದಲೂ ಬೇಡ ಅಂದಿದ್ದಾರೆ ಅಷ್ಟೇ. ಇದು ದೃಷ್ಟಾಂತ. ಸುಮ್ಮನೆ ನಾನು ದೃಷ್ಟಾಂತ ಚಿಂತನೆ ಕೊಟ್ಟೆ. ಮತ್ತು ಪರೀಕ್ಷೆ ಅದೇ ಬರೆಯುವುದಲ್ಲ. ಗೀತೆ ಪರೀಕ್ಷೆ ಮಾಡಿದಾಗ ಕೊನೆಗೆ ಚೇರಂಟೆ ಊಟ ಅಂತ ಮಾಡುವುದಲ್ಲ, ಪ್ರಯೋಜನ ಇಲ್ಲ. ದೃಷ್ಟಾಂತಗಳು ವಸ್ತುವನ್ನು ಗಟ್ಟಿಗೊಳಿಸಲಿಕ್ಕೆ ಮಾತ್ರ ಹೊರತು ಇನ್ನೇ ಇಲ್ಲ. ಅದರಿಂದ ಕೃಷ್ಣ ಹೇಳ್ತಾನೆ, ದೃಢಂ ವಕ್ಷ್ಯಾಮಿ ಅಂದ. ನಿನಗದು ಗಟ್ಟಿಯಾಗಿ ಕೂತ್ಕೊಳ್ಳಿಕ್ಕೋಸ್ಕರ ಹೇಗುಂಟ ಹಾಗೆ ಹೇಳುತ್ತೆ. ಅದು ಯಾವ ಕಾಲದಲ್ಲಿ ಮರಿಬಾರ್ದು. ನಿನ್ನ ಹಿತವೂ ದೃಢ ಆಗಬೇಕು. ನೀನು ನನಗೆ ತುಂಬ ಇಷ್ಟದವ. ಹಾಗಾಗಿ ಒಂದೊಂದು ಹೇಳುವಾಗ ಮಾತಿನ ಸಾರ ಹೇಳುತ್ತೇನೆ, ಮತ್ತೊಮ್ಮೆ ಹೇಳುತ್ತೇನೆ, ನೀನು ಇಷ್ಟ ಅಂತ ಹೇಳುತ್ತೇನೆ, ನಿನಗೆ ಇಷ್ಟ ಆಗಲಿ ಅಂತ ಹೇಳುತ್ತೇನೆ, ನಿನ್ನ ಹಿತವೇ ನನಗಿಷ್ಟ ಅನ್ನುವುದಕ್ಕೆ ಹೇಳುತ್ತೇನೆ. ಇಷ್ಟೆಲ್ಲ ಯಾರು ಹೇಳ್ತಾರ್ರಿ ಒಂದು ಗುರುಗಳಾಗಿ? ಹೇಳಿಕೆಯಲ್ಲಿ. ಇದು ಹೇಳಿಕೆಯಲ್ಲಿ ಪ್ರತಿಶಬ್ದವೊಂದು ಮಾರ್ಮಿಕವಾಗಿ ಬಂದಿದೆ ಕೃಷ್ಣನು. ಇಷ್ಟವರೆಗೆ ಹೇಳತ್ತು, ನೀನು ನನಗೆ ತುಂಬ ಇಷ್ಟ, ಅದೊಂದು ಹೇಳುವುದಾ? ಅದು ಹೇಳುವುದಲ್ಲ. ಇವತ್ತು ಸೈಕೊಲಾಜಿಕಲಿ ನಾವು ಇದರ ಬಗ್ಗೆ ಚಿಂತನೆ ಮಾಡಿದರೆ ಇದು ತಪ್ಪು ಅಂತಾರೆ. ಯಾರು ನನಗೆ ನೀನು ಇಷ್ಟ ಹೇಳ್ತಾರೋ ಅವರು ನಿಜವಾಗಿ ಒಳಗಿಂದ ಇಷ್ಟ ಅಲ್ಲ ಅಂತ ಅರ್ಥ. ಅವರ ಅರ್ಥ ಹೇಳ್ತಾರೆ. ಅವರು ಎಷ್ಟೋ ಪ್ರಾಣಿಗಳನ್ನು ನೋಡಿರ್ತಾರೆ, ಅಂಥದ್ದು ಇರ್ತದೆ. ಪ್ರಾಣಿಗಳೆಲ್ಲ ಬಾಲಲ್ಲಾಡಿಸಿ ಇಷ್ಟ ಹೇಳ್ತದೆ, ಮತ್ತು ಫೈಟಿಂಗ್ ಮಾಡ್ತದೆ. ಅದನ್ನು ನೋಡಿ ಇವರು ಹೇಳ್ತಾರೆ, ಯಾರು ನಾನು ಪ್ರೀತಿಸ್ತೇನೆ ಹೇಳ್ತಾರೋ ಅವರನ್ನು ನಂಬೇಡಿ. ಹೇಗೆ ಪ್ರೀತಿಸ್ತೇನೆ ಎನ್ನುವುದು ಬಾಯಲ್ಲಿ ಹೇಳಿಕೆಯಲ್ಲಿ ಇರುವುದಿಲ್ಲ, ಅದು ಮಾನಸಿಕ. ಮನಸ್ಸು ಪ್ರೀತಿಸುವುದನ್ನು ಬಾಯಲ್ಲಿ ಹೇಳಲಿಕ್ಕೆ ಕೊಟ್ಟರೆ, ಯಾರು ಪ್ರೀತಿಸ್ತೇನೆ ದಿನ ಹೇಳ್ತಾರಾ ಅವರು ಈ ಜನ್ಮದಲ್ಲಿ ಪ್ರೀತಿಸುವುದಿಲ್ಲ. ಅವನು ಹೇಳ್ತಾನೆ ಹಾಗೆ. ಎರಡು ತಪ್ಪೇ. ಯಾಕೆಂದರೆ ತ್ರಿಕರಣಪೂರ್ವಕವಾಗಿ ನಾನು ಪ್ರೀತಿಸ್ತೇನೆ ಹೇಳುವನು ಮತ್ತು ಬಾಯಲ್ಲಿ ಹೇಳದೆ ಕೂತ್ಕೊಳ್ಳಿಕ್ಕಾಗತ್ತಾ?
ನೀವು ಮಾತಿನಲ್ಲಿ ಹೇಳಲಿಲ್ಲ ಪ್ರೀತಿಸ್ತೇನೆ ಅಂತ, ಮತ್ತೆಂತ ಕರ್ಮ ಹೇಳಿದರೆ ಅದು ಕಷ್ಟ. ಗುಲಾಬಿ ಮಾತ್ರ ಕೊಟ್ಟದ್ದು ಹೇಳಿದರೆ ಅದರಿಂದ ಬಾಯಲ್ಲಿ ಹೇಳಿ ಇದು ತ್ರಿಕರಣಪೂರ್ವಕ ಆಗಬೇಕು ಅಂದಾಗ ಏನು ಹೇಳ್ತಾನವ? ವೇದಾಂತಿಗಳ ಹತ್ರ ಈ ಮನೋವಿಜ್ಞಾನಿ ಮಾತಾಡಲಿಕ್ಕೆ ಮತ್ತೆ ಬರೋದಿಲ್ಲ, ಕಷ್ಟ ಆಗುತ್ತೆ. ಅವನು ಪ್ರಾಣಿಗಳದ್ದು ಮಾತ್ರ ನೋಡಿದ್ದಾನೆ ಪ್ರತಿಯೊಂದು ಕಡೆಯಲ್ಲಿ, ಅದಕ್ಕೆ ಹೇಳ್ತಾನೆ. ಅದರಿಂದ ಯಾವ ಸಂಗತಿಯಲ್ಲಿಯೂ ಕೃಷ್ಣನ ವಾಕ್ಯದಲ್ಲಿ ಇಷ್ಟ ಹೇಳಿದ್ರಿಂದ ಇದು ದೇಶಾವರಿ. ಎಲ್ಲರೂ ಹೇಳ್ತಾರೆ ನೀವು ಭಾರಿ ಒಳ್ಳೆಯವರು, ತುಂಬ ಇಷ್ಟ, ನೀವು ಬಂದದ್ದು ಖುಷಿ ಆಯಿತು, ಊಟ ಮಾಡಿ ಹೋಗಿಂದ. ಇವನು ಮತ್ತೆ ನೋಡಿದರೆ ಎಲ್ಲರಿಗೂ ಅದೇ ಹೇಳೋದು, ಬಾಯಿಪಾಠ ಮಾಡಿದ್ದಾನೆ, ನೀವು ಬಂದದ್ದು ಭಾರಿ ಇಷ್ಟ ಆಯಿತು, ಊಟ ಮಾಡಿ ಹೋಗಿ. ಮತ್ತೆಂದು ಮಾಡೋದು? ಬಂದದ್ದು ಊಟಕ್ಕೆ, ಅವ್ರು ಮಾಡಿ ಹೋಗಿ ಅಂದರೆ ಎಲ್ಲರಿಗೂ ಇಷ್ಟ ಆಯಿತು ಹೇಳ್ತಾನೆ. ಅದು ಫಾರ್ಮ್ಯಾಲಿಟಿ, ಹೇಳೋದು ಉಪಾಯ ಇಲ್ಲ. ಹೇಳದಿದ್ದರೆ ಒಬ್ಬ ಹೇಳ್ತಾನೆ ನಮ್ಗೆ ಅವ್ರು ಬಂದದ್ದು ಇಷ್ಟ ಹೇಳಲೇ ಇಲ್ಲ ಕರ್ಮ ಅಂದಾನೆ, ಅದರಿಂದ ಹೇಳಿಕೊಳ್ಳಿಕ್ಕೆ ಅಭ್ಯಾಸ ಮಾಡಿದ್ದಾನೆ. ಹಾಗೆ ಕೃಷ್ಣ ಅಲ್ಲ, ಇಷ್ಟವರಿಗೆ ಹೇಳ್ತಾ ಬರಲಿಲ್ಲ. ಅದರಿಂದ ಪ್ರತಿ ಶಬ್ದದ ಮೇಲೆ ಒಂದು ವೈಭವೀಕರಿಸಿಕೊಳ್ಳುವ ತಾತ್ವಿಕವಾದ ನಿಲುವೇ ಉಂಟು ಅದರಲ್ಲಿ ಕೃಷ್ಣನತ್ತು. ಅದು ನೋಡಿಕೊಳ್ಳಿ. ಅದಕ್ಕೆ ದೃಢಂ ಶಬ್ದ ಹಾಕಿ, ಅದು ವಿಚಿತ್ರವಾದ ಒಂದು ಅವ್ಯಯ ಪದ, ಅದು ದೃಢಂ ಎನ್ನುವುದು. ದೃಢತರವಾದದ್ದು ಹೇಳುವಲ್ಲಿ ನಾವು ಅದನ್ನು ಕನ್ನಡದಲ್ಲಿ ಬಳಸ್ತೇವೆ ಹೆಚ್ಚಾಗಿ, ದೃಢವಾಗಿದೆ ಅಂತ. ಈ ಕಟ್ಟಡ ದೃಢವಾಗಿ ನಿಂತಿದೆ ಅಂತ, ಅದು ನಮ್ಮ ಕಟ್ಟಡವಾಗಿ ದೃಢವಾಗಿ ನಿಂತಿದೆ. ಅದನ್ನೇ ಕೃಷ್ಣ ಹೇಳೋದು, ನಿನ್ನ ಚಿಂತನೆಯನ್ನು ನಾನು ದೃಢಗೊಳಿಸ್ತೇನೆ, ನಾನು ಸುದೃಢಗೊಳಿಸ್ತೇನೆ, ಅದೃಢ ಆಗಬಾರ್ದು ಅಂತ. ಎಲ್ಲವೂ ಸಹ ಶ್ರುತಿಯಲ್ಲಿ ಹೇಳ್ತದೆ, ಅದೃಢಾಹ ಯಜ್ಞರೂಪಾಹ ಅಂತ. ಇವತ್ತಿನ ಕರ್ಮಾಂಗಗಳುಂಟಲ್ಲ, ಅದೆಲ್ಲ ನಮ್ಮನ್ನು ದಾಟಿಸುವಲ್ಲಿ ಸಫಲ ಆಗುವುದಿಲ್ಲ, ಅದು ಅದೃಢಗಳು. ನಾವು ಅದನ್ನು ನಂಬಿದರೆ ಅದು ಮುಳುಗಿಸಿ ಬಿಡ್ತದೆ. ಸರಿ ಇಲ್ಲದ ತೂತು ಬಿದ್ದ ದೋಣಿಯಂತೆ ಒಡಕು ತುಂಬಿದ ಶರೀರ, ಅದು ಪ್ರಯೋಜನ ಇಲ್ಲ. ಆದರೆ ನಿನಗೆ ನನ್ನ ಚಿಂತನೆ ಇದು ಹಿತವಾದ ಚಿಂತನೆ, ಇದು ದೃಢವಾಗುತ್ತೆ. ನಿನ್ನನ್ನು ಎಲ್ಲಿಯೂ ಘಾಸಿಗೊಳಿಸದೆ ಮುಳುಗಿಸದೆ ಹಾಯಿಸುವಲ್ಲಿ, ದಡ ಹಾಯಿಸುವಲ್ಲಿ ಸಫಲವಾಗ್ತದೆ ಎನ್ನುವುದರಿಂದ ನಾನು ಮುಂದಿನ ವಾಕ್ಯ ಅದು ಎಲ್ಲದರ ಒಟ್ಟು ಮೊತ್ತ ಅಂತ ಕೃಷ್ಣ ಪೀಠಿಗೆಗೆ ಅರ್ಜುನನನ್ನು ನನ್ನ ಆಪ್ತ ಅಂದಿದ್ದಾನೆ. ಆಪ್ತ ಹೇಳಿದರೆ ನಂಬಿಕೆ ಕೊಡಬೇಕು ಅಂತ ಅರ್ಥ. ನನ್ನ ಇಷ್ಟದವ ಹೇಳಿದ ನಂತರ ಇದರಲ್ಲಿ ಮೋಸ ಇಲ್ಲ, ಏನೋ ಸ್ವಾರ್ಥ ಇಲ್ಲ, ಇನ್ಯಾರದ್ದೋ ಒತ್ತಾಯ ಇಲ್ಲ ಎನ್ನುವುದೆಲ್ಲ ತೋರಿಸ್ತಾನೆ. ಇದನ್ನೆಲ್ಲ ಸಂಸ್ಕೃತದಲ್ಲಿ ತುಂಬ ಶಬ್ದ ಹೇಳಿಕೊಂಡು ಅದಕ್ಕೆಲ್ಲ. ಅಂದರೆ ಪ್ರತರಣ ಅಂದರೆ ಮೋಸ, ಮೋಸಕ್ಕೋಸ್ಕರ ಹೇಳಿದ್ದಲ್ಲ ಅಂತ. ಮತ್ತು ಸ್ವಾರ್ಥ, ಲೋಭಾತ್, ಎಂಥದೋ ಅರ್ಜುನನಿಂದ ಯುದ್ಧ ಮಾಡಿಸಿದ ನಂತರ ನಾಳೆ ಹಸ್ತಿನಪುರದಲ್ಲಿ ಕೃಷ್ಣನಿಗೊಂದು ದುಡ್ಡು ಸಿಗಲಿಕ್ಕುಂಟು, ಇನ್ನೇನೋ ಇರ್ಬೋದು, ಸನ್ಮಾನ ಮಾಡ್ತಾನೆ. ಅದಕ್ಕೋಸ್ಕರ ಅಲ್ಲ, ನೀನು ಯುದ್ಧ ಮಾಡು ಬಿಡು, ಹಸ್ತಿನಪುರದ ಗದ್ದಿಗೆ ಸಿಗಲಿ ಸಿಗದಿರಲಿ, ಅದು ನೀನು ಸತ್ತು ಹೋಗಬೇಕು ಅಂತ ಕೆಲವರು ಹೇಳ್ತಾರೆ. ಶಕುನಿ ಆ ಮೋಸ ಮಾಡಿದ್ದೇ ದುರ್ಯೋಧನರು ಮುಳುಗಿಸ್ಲಿಕ್ಕೆ ಅಂತ. ಏನೂ ಅಲ್ಲ, ಅವನು ಮೋಸಗಾರನೇ. ಶಕುನಿ ಮತ್ತು ದುರ್ಯೋಧನರು ಅಂದರೆ ಅದ್ಭುತವಾದ ಟ್ವಿನ್ಸ್ ಇದ್ದಾಗ ಅವರು, ಕಲಿ ಮತ್ತು ದ್ವಾಪರ ಅಂತ. ಅದು ಯೋಗ್ಯತೆಯಲ್ಲಿ ಅಷ್ಟೇ ಗಮ್ಮತ್ತಿದ್ದು. ಯಾವ ಕಾಲದಲ್ಲಿಯೂ ಶಕುನಿಯಿಂದ ದುರ್ಯೋಧನೆಗೆ ಅನ್ಯಾಯ ಆಗುವುದಿಲ್ಲ, ದುರ್ಯೋಧನಿಂದ ಶಕುನಿಗೆ ಅನ್ಯಾಯ ಆಗುವುದಿಲ್ಲ. ಜೀವಮಾನದಲ್ಲಿ ಅದರ ಯೋಗ್ಯತೆ ಹಾಗೆ ಜೀವರತ್ತು. ಅದರಿಂದ ಕೆಲವರು ಹೇಳೋದುಂಟು ಕತೆ, ಅದು ಶಕುನಿಗೆ ದುರ್ಯೋಧನ ಅನ್ಯಾಯ ಮಾಡಿದ್ದಿಂದೆ, ಅದಕ್ಕೆ ಅವನು ಇಲ್ಲಿ ನಿಂತು ದುರ್ಯೋಧನ ಹೇಗಾದರೂ ಮುಳುಗಿಸಬೇಕು ಅಂತ ಇದೆಲ್ಲ ಪ್ಲ್ಯಾನ್ ಮಾಡಿದ್ದು. ನಿಜವಾಗಿ ಶಕುನಿಯ ಷಡ್ಯಂತ್ರ ದುರ್ಯೋಧನ ಮುಳುಗಿಸಿದ್ದು ಅಂತ ಯಾವ ಕಾಲದಲ್ಲಿ ಅಲ್ಲ. ಅದು ವೇದವ್ಯಾಸರ ಮಹಾಭಾರತದಲ್ಲ, ನಿಜವಾದ ಶಕುನಿಯ ವ್ಯವಸ್ಥೆ ಅಲ್ಲ. ನಿಜವಾದ ಶಕುನಿಯಿಂದ ಅವನು ಶಕುನಿ, ದುರ್ಯೋಧನ ಅಂದರೆ ದುರ್ಯೋಧನ, ಅವರಿಬ್ಬರು ಅಂದರೆ ಯಾವ ಕಾಲದಲ್ಲಿ ಬೇರ್ಪಡಿಸಲಾಗದ ತತ್ವಗಳು. ಅಷ್ಟು ಅದ್ಭುತ, ಕಲಿ ಮತ್ತು ದ್ವಾಪರ ಅಂತ ಅವರ ನಿಜವಾದ ಫ್ರೆಂಡ್ಶಿಪ್. ಹಾಗೆ ಭಗವಂತ ಇಷ್ಟ ಅಂತ ಹೇಳಿ ಅರ್ಜುನನನ್ನು ಮೋಸಕ್ಕೆ, ತನ್ನ ಬೇಳೆ ಬೇಯಿಸಲಿಕ್ಕೆ, ನಾಳೆ ತಾನು ಇತಿಹಾಸದಲ್ಲಿ ಪುಟ ಬಡಿಲಿಕ್ಕೆ ಅಲ್ಲ, ನಿಜವಾಗಿ ನೀನು ನನಗಿಷ್ಟ ಹೇಳಲಿಕ್ಕೆ ದೃಢ ಶಬ್ದ ಆಗ್ತಾನೆ. ದೃಢಂ ಇಷ್ಟ, ಏನೂ ಕಾರಣ ಇಲ್ಲದ ಇಷ್ಟನಾದ ನಿನಗೆ ನಾನು ಇಷ್ಟವಾದ ಸಂಗತಿ ಹೇಳುತ್ತೇನೆ ಅಂತ ಹೇಳಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. 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 ಶ್ರೀಕೃಷ್ಣ